ಫಸ್ಟ್ ನನಗೆ ದುಡ್ಡು ಬಂದಿದ್ದರಿಂದ ಅದ ಸರ್ 5 ರೂಪಾಯಿ 5 ರೂಪಾಯಿಂದ ಶುರುವಾಯ್ತು. ಒಂದು ಕುತೂಹಲದ ಪ್ರಶ್ನೆ, ನಿಮ್ಮನ್ನ ಎಲ್ಲರೂ ನೋಡ್ತಾ ಇರ್ತಾರೆ, ತಿಂಗಳಿಗೆ ನೀವು ಈ ಆದಾಯ ಎಷ್ಟಿದೆ ನಿಮ್ದು? ತಿಂಗಳಿಗೆ ಅಂದ್ರೆ ವರ್ಷದ ಹೇಳ್ತೀನಿ, ವರ್ಷಕ್ಕೆ ನಮ್ದು 34 ಲಕ್ಷ ಬರುತ್ತೆ ಸರ್ ಆದಾಯ. ವರ್ಷಕ್ಕೆ 34 ಲಕ್ಷ? ಹೌದೌದು. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಮೇಡಮ್ ಇದು ನಿಮ್ಮ ಮನೆ ಕಮ್ ಫ್ಯಾಕ್ಟ್ರಿನ ಇದು? ಹೌದು ಸರ್. ಓ, ಯಾವ ಏರಿಯಾಕ್ಕೆ ಬಂದಿದ್ದೀವಿ ನಾವೀಗ? ನಾರಾಯಣಪುರ, ಧಾರವಾಡದಲ್ಲಿ ನಾರಾಯಣಪುರ ಅಂತ. ನಾರಾಯಣಪುರದಲ್ಲಿ ಇದು ನಮ್ಮ ಮನೆ, ಇದು ಕೆಳಗಡೆ ಇರೋದು ಮನೆ. ಓ, ಮನೆನೂ ಇದೆ ಫ್ಯಾಕ್ಟ್ರಿನೂ ಇದೆ? ಹೌದು, ಮೇಲ್ಗಡೆ ಸಣ್ಣದಾಗಿ ಒಂದು ಚಿಕ್ಕದಾಗಿ ಫ್ಯಾಕ್ಟ್ರಿನೂ ಮಾಡ್ಕೊಂಡಿದ್ದೀವಿ. ಓ ಸೂಪರ್. ಓಕೆ. ಹಾಂ, ನಮ್ಮ ಫ್ಯಾಕ್ಟ್ರಿ ಒಂದು ವಿಸಿಟ್ ಹಾಕೋಣ ಬರ್ರಿ ಸರ್. ಖಂಡಿತ ಖಂಡಿತ. ಅಮ್ಮ ನಮಸ್ತೆ. ನಮಸ್ತೆ. ಭಾಳ ಆರಾಮಾಗಿದ್ದೀನಿ. ನಿಮ್ಮ ಸೊಸೆ ನಿಮ್ಮನ್ನು ಒಂದು 10 ಸಾರಿ ನೆನೆಸಿದ್ದಾರೆ ಇಷ್ಟೊತ್ತಿಗೆ. ಹಾಂ, ಇದು ಎಲ್ಲ ನಮ್ಮ ಅತ್ತೆ ಕಾಣಿಕೆ ಅಂತ. ಹಾಂ ಅಮ್ಮ, ಇದನ್ನ ಹಾಕ್ರಿ. ಹಾಂ, ಇವ್ರು ನಮ್ಮ ಅತ್ತೆಯವರು. ಇವ್ರು ಆಕ್ಚುಲಿ ಮೇನ್, ಶಿ ಇಸ್ ದ ಫೌಂಡರ್, ಹೊಸಮನಿ ಗೃಹೋದ್ಯೋಗಿನ ಫೌಂಡರ್ ಸರ್ ಮೇನ್. ಅದ್ಭುತ ಅದ್ಭುತ. ಭಾಳ ಒಳ್ಳೆ ಕೆಲಸ ಮಾಡ್ರಿ ನೀವು. ಏನಾರು ಸರ್ ಹಂಗ ಹಾಂ, ಹಂಗೇನ್ ದೊಡ್ಡ ಸಾಧಕರೇನಂತ ಅಲ್ಲ, ಸುಮ್ ಸಣ್ಣ ಪ್ರಮಾಣ ಮಾಡಿದಾಗ. ಅಲ್ಲ, ಸಾಧನೆ ಅಂದ್ರೆ ಹಿಂಗೆ ಆಗ್ಬೇಕ್ರಿ. ಇದು ನಾನು ಅವಾಗ ಅದೇ ಅನ್ಕೊಂಡೆ. ಈಗ ನೋಡ್ರಿ, ಹಳೆ ಪರಂಪರೆ, ಈಗ ನೀವೆಲ್ಲ ಮಾಡಿದ್ ನೆನಪಿದೆ ನಿಮ್ಗೆ? ಹೌದ್ರಿ. ಹೌದಲ್ಲ? ಈಗ ನಾವೆಲ್ಲ ಅದನ್ನ ಮಾಡೋದ್ ಬಿಟ್ಟು ಈಗ ಮಿಲೆಟ್ ರೂಪದಲ್ಲಿ ಬಂದಿದಾವ. ಹೌದೌದ್ರಿ. ಹೌದಲ್ಲ? ನಿಮಗ್ ಗೊತ್ತಿಲ್ಲದ ಏನಿಲ್ಲ? ಏನಿಲ್ರಿ. ನಮ್ಮ ಮನ್ಯಾಗೆಲ್ಲ ಬೆಳೆಯೋದು ತಿನ್ನೋದು ಎಲ್ಲ ಇದ್ದಿದ್ದೇ ರೀ ಇದು. ಫಸ್ಟ್ ನಾವು ಸಣ್ಣವ್ರಿದ್ದಾಗ ಹಿರಿಯರು ಹೇಳ್ತಿದ್ರು, ಅವಾಗ ಅಷ್ಟು ನಮ್ಗೆ ತಿಳ್ಕೊಳ್ಳೋಷ್ಟು ಇದು ಇರ್ತಿದ್ದಿಲ್ಲ ಅಲ್ರಿ. ಹೌದು. ಯಾಕೆ ಏನು ಪ್ರಶ್ನೆ ಮಾಡ್ತಿದ್ದಿಲ್ಲ ಅವ್ರಿಗೆ, ಯಾಕೆ ತಿನ್ಬೇಕು ಇದನ್ನ ಅಂತ ಹೇಳಿ. ಈಗ ಬೆಳೀತಾ ಬೆಳೀತಾ ಸ್ವಲ್ಪ ತಿಳುವಳಿಕೆ ಬಂದ್ಮೇಲೆ ಮಾಡ್ಕೊಳಕ್ ಹೊಂಟೀವಿ ನೋಡ್ರಿ. ಭಾಳ ಖುಷಿ ಆಯ್ತು ನಿಮ್ ಕತೆ ಹೇಳಕ್. ಬರ್ರಿ ಹಂಗಾರೆ, ನೀವೇ ಫ್ಯಾಕ್ಟ್ರಿ ತೋರ್ಸಿರಂತ. ಕೆಳಗ್ ಮನಿ? ಕೆಳಗ್ ಮನಿ ರೀ, ಮ್ಯಾಲ ಫ್ಯಾಕ್ಟ್ರಿ. ಫ್ಯಾಕ್ಟ್ರಿ. ಓಕೆ, ಚಲೋ ಮಾಡ್ರಿ. ಹೆಂಗಿದೆ ಐಡಿಯಾ ಬಂದಿತ್ತು ನಿಮ್ಗೆ? ಏನ್ ಹಂಗ ಆಯ್ತು ಬರ್ರಿ. ಅದು ಅಂತೀರಿ? ಅನ್ಕೊಂಡಿದ್ದಿಲ್ರಿ, ಕರೆ ಹೇಳ್ಬೇಕಂದ್ರ ನಿಮಗ ಅನ್ಕೊಂಡಿದ್ದಿಲ್ಲ. ಸುಮ್ನೆ ಹಿಂಗ ಮಾಡಿದೆ ನನ್ನ ಸಲುವಾಗಿ ಅಂತ. ಅದು ಇಲ್ಲಿ ತನಕ ಬರ್ತಾ ಅಂತ ಹೇಳಿ ಅನ್ಕೊಂಡ್ರಲ್ಲ? ಇಲ್ರಿ. ಚಲೋ ಮಾಡ್ರಿ. ನಮಗೂ ಆರೋಗ್ಯ ಭಾಗ್ಯ ಹಂಚಿದ್ರಲ್ಲ. ಇವ್ರು ನಮ್ಮ ಮಗ ನಿಮಗ್ ಪರಿಚಯ ಅನ್ಕೋತೀನ್ರಿ. ಇನ್ಸ್ಪೈರ್ ಇಲ್ಲಿದೆ ನಿಮ್ದು, ಫೈರ್ ಬ್ರ್ಯಾಂಡ್ ಇಲ್ಲಿದೆ ಅಲ್ಲ? ನೀವು ಇದನ್ನೆಲ್ಲ ಮಾಡ್ಕೊಂಡ್ರಿ? ಇದು ನಂದೇ ರೀ. ಇದು ಫುಲ್ ಇದು ಫ್ಯಾಕ್ಟ್ರಿ ಕಿಂತ ಮೊದಲು ಇದು ಪೂರಾ ಗಾರ್ಡನ್ ಐತ್ರಿ. ಅದು ಒಂದು ನನಗ ಹಾಬಿ ನಂದದು. ಚಲೋ ಮಾಡ್ಕೊಂಡ್ರಿ. ಅಷ್ಟೇ. ಇಲ್ಲ ಫ್ಯಾಕ್ಟ್ರಿ. ಓಕೆ, ಬರ್ರಿ. ಹಾ ಅದ್ಭುತ. ಓ, ಎಲ್ಲ ನೆನೆಸಿಟ್ಬಿಟ್ಟಿದ್ದೀರಿ. ಹಿಂಗ್ ಇರ್ತಾವ ನೋಡ್ರಿ. ಹೋ. ಈಗ ನೀವು ಹೊಲದಾಗ ಬೆಳೆದಿದ್ದು, ಬರ್ರಿ ಇಬ್ರು ಬರ್ರಿ, ಅತ್ತಿ ಸೊಸಿ ಬಂದ್ಬಿಡ್ರಿ. ಹೊಲದಾಗ ಇಲ್ಲಿ ಬೆಳೆದಿದ್ದು ನೀವು ಈ ಥರದ್ದು ಮಾಡಿರಿ ಈಗ? ಅಲ್ಲಿ ಬೆಳೆ ಏನ್ ಬರುತ್ತಲ್ಲ, ಅದನ್ನ ನೀಟಾಗಿ ಇಲ್ಲಿ ತಗೊಬಂದು ಕ್ಲೀನ್ ಮಾಡಿಬಿಟ್ಟು ಇದನ್ನೊಂದು ಪ್ರೋಸೆಸ್ ಹಿಂಗ್ ಮಾಡ್ತೀವಿ. ಇದು ಹೊಲದ ಐಡಿಯಾ ನಿಮ್ದೇನ್ರಿ? ಹೊಲದ ಐಡಿಯಾ ನಂದು, ನನ್ನ ಮಗಂದು ಭಾಳ ಐತ್ರಿ ಹೊಲ ಮಾಡ್ಬೇಕಂತ ಹೇಳಿ. ಆದ್ರೆ ಅದ್ರದ್ದೊಂದು ಇದನ್ನೇ ಇತ್ತು ಬಿಡ್ರಿ ನಮ್ಗೆ ಇಬ್ಬರಿಗೂ ಹೇಳ್ಬೇಕಂದ್ರೆ ಕೊರಗು ನಮಗಿಲ್ಲ ಅಂತ ಹೇಳಿ. ಆಮೇಲೆ ಒಂದು ಹೊಲಾನು ಆಯ್ತು. ಈಗ ನಮಗ್ ಏನ್ ಬೇಕಾದನ್ನು ಬೆಳ್ಕೊಳಕತ್ತೀವಿ. ಈಗ ಅಗ್ದಿ ಖುಷಿ ಒಳಗದೀವ್ರಿ. ಸಣ್ಣದಾದ್ರೂ ಸಹಿತ ಒಂದ್ ಹೊಲ ಅಂತ ಐತಲ್ರಿ ನಮ್ದು ಅಂತ ಹೇಳಿ ಅಲ್ಲ, ಎಷ್ಟೋ ನೆಮ್ಮದಿ ಕೊಡುತ್ತದೆ. ಹೌದೌದ್ರಿ. ಹೊಲದಂಗ ಯಾವ್ದು ಆಗೋದಿಲ್ರಿ ಸರ್, ಬೇಕಾದ್ ಮಾಡ್ರಿ ನೀವು, ಹೊಲದಂಗ ಆಗೋದಿಲ್ಲ. ಇದು ನಮ್ದು ಫ್ಯಾಕ್ಟ್ರಿ, ಹೊಸಮನಿ ಗೃಹ ಉದ್ಯೋಗ. ಹೊಸಮನಿ ಗೃಹ ಉದ್ಯೋಗ. ಹೊಸಮನಿ ಗೃಹ ಉದ್ಯೋಗ. ಬರ್ರಿ ಸರ್ನೇಮ್ ಹೊಸಮನಿ ಅಲ್ರಿ ಸರ್? ಅದಕ್ಕೆ ಹೊಸಮನಿ ಗೃಹ ಉದ್ಯೋಗ. ಹೊಸಮನಿ ಅಂತ ಇಟ್ರಿ. ಚೂಸ್ ಮಾಡಿದ್ಯಾರು ಇದನ್ನ ಹೆಸರು? ಎಲ್ಲಾರು ಮಾಡಿ ಹೊಸಮನಿ ಅಂತ ಇಟ್ಬಿಡಣ. ಹೆಂಗ ಹೊಸಮನಿ ಅಂತ ಕರೀತಾರ, ಗೃಹ ಉದ್ಯೋಗ ಅಂತ ಸೇರಿಸ್ಕೊಂಡಿರೋದು. ಇನ್ನೂ ತನಕ ನೋಡ್ರಿ ಸರ್, ಮನಿ ಕೆಲ್ಸಕ್ಕೆ ಅಂತ ಹೇಳಿ ಇಟ್ಕೊಂಡಿಲ್ಲ. ಇಲ್ಲೇನ್ ಫ್ಯಾಕ್ಟ್ರಿ ಅದಾರ ಇಷ್ಟ ರೀ, ಮನ್ಯಾಗ ಅಂತ ಇಟ್ಕೊಂಡಿಲ್ಲ. ಹಂಗ ನಾವ್ ಮಾಡ್ಕೊಂತೀವ್ರಿ. ಮುಂಜಾನೆ ಅದನ್ನ ಮುಗಿಸ್ಕೊಂಡು ಇಲ್ಲಿ ಬಂದ್ಬಿಟ್ಟು ಒಬ್ರ ನಾವಲ್ಲಿ ಒಬ್ರು ಇದ್ದೀವಂತಾರ, ಇಲ್ಲಿ ಒಬ್ರು ಆಕಿ ಇದ್ರ ನಾ ಇದ್ರ ಆಕಿ, ಹಿಂಗ್ರಿ ಎಕ್ಸ್ಚೇಂಜ್ ಆಗ್ತಿರ್ತೇವ್ರಿ. ಹೌದಾ? ಆಕಿದು ಅಂದ್ರ
ನನಗೆ ಓದು ಬರ ನನಗೆ ಬರೋದಿಲ್ರಿ. ಅದೇನಂತ ಇತ್ತಂದ್ರೆ ಆಕಿ ನೋಡ್ಕೋತಾಳ್ರಿ. ಮತ್ತೆ ಇವ್ರು ಹೆಂಗ್ ಮಾಡಾತಾರ ಹೆಂಗಿಲ್ಲ ಊಟ ಉಂಡಿ ಸರಿ ಬಂತ ಇಲ್ಲ ಅದನ್ನ ನಾನ್ ನೋಡ್ಕೋತೀನಿ. ಅದು ನಂದ್ರಿ ಅದು. ಸೊ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಬೇಸಿಕಲಿ ಅವ್ರು ನೋಡ್ಕೊಳ್ತಾರೆ. ಮಾರ್ಕೆಟಿಂಗ್ ಹೊರಗಡೆ ವ್ಯವಹಾರ ಎಲ್ಲ ನಾನ್ ನೋಡ್ಕೊಳ್ತೀನಿ. ಮತ್ತೆ ಇದು ರೀ ಅವೆಲ್ಲ ಆರ್ಡರ್ ತಗೊಳ್ಳೋದು, ಎಲ್ಲಿ ಕಳಿಸ್ಬೇಕು ಹುಡುಗರಿಗೆ, ಎಲ್ಲೆಲ್ಲಿ ಕಳಿಸ್ಬೇಕು ಅವೆಲ್ಲ ಆಕಿ ನೋಡ್ಕೋತಾಳ್ರಿ. ಬರೀ ಸರ್ ಒಳಗೆ ತೋರಿಸ್ತೇನೆ. ಈಗ ನಮ್ ಫ್ಯಾಕ್ಟ್ರಿ ಅನ್ನೋದು ಒಂದು ಗಾಡಿ ರೀ. ಗಾಡಿಗೆ ನಾವ್ ಇವ್ರಿಗ ಗಾಲಿ, ನಮ್ ಮಗ ನಗ. ಇವ್ರೇನ್ ಕೆಲಸ ಮಾಡೋರು ಅದಾರಲ್ಲ ಅವ್ರು ಎತ್ತುಗಳು. ಇಷ್ಟಿದ್ದಾಗ ಇದು ನಡೀತದ್ರಿ. ಇಲ್ಲಿ ಕಂದ್ರೆ ಸಾಧ್ಯ ಇಲ್ರಿ, ನಡ್ಸಕ್ ಆಗೋದಿಲ್ಲ. ನನಗೆ ಇಬ್ರಿಗೆ ಆಗ್ತದೇನ್ರಿ, ಆಗಾಕ ಸಾಧ್ಯನೇ ಇಲ್ಲ. ಇವ್ರೆಲ್ಲಾರು ಬೇಕ್ರಿ, ನಮಗ ಸಪೋರ್ಟ್ ಬೆಂಬಲ ಬೇಕು ಅಂದಾಗ ಆಗ್ತದ್ರಿ. ಬದುಕು ಜಟಗಾ ಬಂಡಿ ಚೆನ್ನಾಗಿ ಹೇಳಿದ್ರು. ಇದು ಏನೇನು ಪರಿಚಯ? ಸೊ ಇದು ನಮ್ದು ಸ್ಟೋರೇಜ್ ಕಮ್ ಆಫೀಸ್ ರೂಮ್ ಇದು. ಸೊ ನಾವು ಪ್ರತಿಯೊಂದು ಕಾಳು ಅಲ್ಲೇನು ಬೆಳೆದಿದ್ರಲ್ಲ ನೋಡಿದ್ರಲ್ಲ ಅದೆಲ್ಲ ಈ ರೀತಿ ಸಪ್ರೇಟ್ ಆಗಿ ಬಿನ್ನಲ್ಲಿ ಸ್ಟೋರ್ ಮಾಡಿರ್ತೀವಿ. ಹೌದಾ? ಇದು ಕೆಂಪಕ್ಕಿ, ಇದು ಫ್ಲೈಟ್ ಹಚ್ಚಿವ ಹೊರಗಡೆ ಇದು ಹೊರಗಡೆ ಇದು. ಅದೇ ರೀತಿ ಇದು ಅವರೆಕಾಳು ಒಂದೊಂದು ಬಿನ್ ಮೇಲೆ ಬರ್ಬಿಟ್ಟಿದ್ದೀವಿ. ಸೊ ಇದು ಸಪ್ರೇಟ್ ಆಗಿ ಸ್ಟೋರೇಜ್ ಮಾಡ್ತೀವಿ ನಾವು. ಇದು ಜವಾರಿ ಎಲ್ಲ ನಿಮ್ಮ ಹೊಲದಾಗ ಬೆಳೆದಿದ್ದೆ? ಹೌದೌದು, ಹೊಲದಾಗೆ ಮತ್ತೆ ನಮ್ಮ ಆಜು ಬಾಜು ಹೊಲದವರು ಅವರು ಕೊಟ್ಟಿದ್ದು ನಮ್ಮ ಹೊಲ. ಹಿಂಗ್ ಸ್ಟಾಕ್ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಹೌದೌದು, ಎಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀವಿ. ಸೊ ಇದೇ ರೀತಿ ಪ್ರತಿಯೊಂದು ಕಾಳಿಗೂ ಪ್ರತಿಯೊಂದು ಸಪ್ರೇಟ್ ಬಿನ್ಸ್ಗಳಿದಾವೆ, ಅದ್ರಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಂತೀವಿ. ಸೊ ಇದು ನಂದು ಡೆಸ್ಕ್, ಇದು ಇಲ್ಲಿ ಕುತ್ಕೊಂತೀವಿ ನಾವು. ಇದೆಲ್ಲ ನಾನು ಮಾರ್ಕೆಟಿಂಗ್ ಕಾಲ್ಸ್ ರಿಸೀವ್ ಮಾಡೋದು, ನಮ್ದು ವೆಬ್ಸೈಟ್ ಇದೆ, ಸೊ ಅದು ಆರ್ಡರ್ಸ್ ಎಲ್ಲ ರಿಸೀವ್ ಮಾಡೋದು, ಅದ್ರ ಈ ಕೆಲಸ ನಾ ಇಲ್ಲಿ ಮಾಡ್ತೀನಿ. ಸೊ ಇದು ನಮ್ಮ ಸ್ಟೋರೇಜ್ ಕಮ್ ಇದಾಯ್ತು. ಆಮೇಲೆ ನಮ್ಮ ಪ್ಯಾಕೇಜಿಂಗ್ ಬಾಕ್ಸ್ ಎಲ್ಲ ಇಲ್ಲೇ ಇದೆ. ಸೊ ನಾವ್ ಏನ್ ಮಾಡ್ತೀವಿ ಅಂದ್ರೆ ಕಾಳುಗಳನ್ನ ಇಲ್ಲಿ ತಗೊಂತೀವಿ, ತಗೊಂಡ್ಬಿಟ್ಟು ಇಲ್ಲಿ ಇವೆಲ್ಲ ಫುಲ್ ಕ್ಲೀನ್ಡ್ ಎಲ್ಲ ಕಾಳುಗಳು ಅಲ್ಲಿಂದ ಬರುತ್ತೆ. ಕ್ಲೀನ್ ಮಾಡಿಸ್ತೀರಿ, ಒಣಗಿಸ್ತೀರಿ, ಮುಖ್ಯವಾಗಿ ಒಣಗಿಸ್ತೀರಿ. ಹೌದೌದು, ಆದ್ರೆ ಅದು ಡ್ರೈ ಕಾಳು ತರ್ತೀವಿ. ಡ್ರೈ ಕಾಳು ಫುಲ್ ಡ್ರೈ ಕಾಳು ಇರುತ್ತಲ್ಲ, ಅದೆಲ್ಲ ತಗೊಬಂದು ಸಪ್ರೇಟ್ ಆಗಿ ಕ್ಲೀನ್ ಮಾಡಿ ಸ್ಟೋರೇಜ್ ಮಾಡ್ತೀವಿ. ಸ್ಟೋರೇಜ್ ಆದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಅಲ್ಲಿ ಬರ್ ತೋರಿಸ್ತೀವಿ. ಅಂದ್ರೆ ಒಂದೊಂದು ತೋರ್ಸಿದೀವತ್ತಂದ್ರ ಅದು ಇದಾಗ್ತದ್ರಿ ಸರ್. ಈಗ ಅಲ್ಲೇ ಒಣಗಿದ್ ನೋಡಿದ್ವಿ, ಅದೇ ಅಲ್ಲಿ ಕಾಳುಗಳೆಲ್ಲ ನೋಡಿದ್ರಿ, ಸಾಕಾಯ್ತು. ಕರೆಕ್ಟ್, ಕ್ಲೀನ್ ಆಗಿ ಸ್ಟಾಕ್ ಆಗಿ ಸ್ಟೋರೇಜ್ ಮಾಡಿದ್ ನೋಡಿದ್ರಿ ಕಾಳುಗಳನ್ನ. ಅದನ್ನ ನಾವು ಇಲ್ಲಿ ತಂದ್ಬಿಟ್ಟು ಸ್ಟೀಲ್ ಪಾತ್ರೆಗಳಲ್ಲಿ ಆ ಕಾಳುಗಳನ್ನ ಒಂದು 2 ರಿಂದ 3 ಸತಿ ನೀಟಾಗಿ ಕ್ಲೀನ್ ಮಾಡ್ತೀವಿ, ಸಂಸ್ಕರಣೆ ಮಾಡ್ತೀವಿ. ಬೇಸಿಕಲಿ ನೀಟಾಗಿ ಸಂಸ್ಕರಣೆ ಮಾಡಿ ಈ ತರ ಸೋಕ್ ಮಾಡ್ತೀವಿ ಇದನ್ನ. ಇದು ಬೆಳಗ್ಗೆ ಬರ್ತಾರೆ ನಮ್ಮ ವರ್ಕರ್ಸ್ ಎಲ್ಲ ಬರ್ತಾರೆ, ಬೆಳಗ್ಗೆ ಬಂದಿದ್ ಕೂಡಲೇ ಅವೆಲ್ಲ ಮಾಡ್ಬಿಡ್ತಾರೆ. ಆಮೇಲೆ ಇದನ್ನ ಸೋಕ್ ಮಾಡಕ್ ಬಿಡ್ತಾರೆ ನೀರಿನಲ್ಲಿ. ಆಮೇಲೆ ಇದೊಂದು ಪಟ್ಟಿ ಸರ್, ಇದು ತಾಮ್ರದ ಪಟ್ಟಿ, ಇದು ತಾಮ್ರದ ಪಟ್ಟಿ. ಕಾಪರ್ ಸ್ಟ್ರಿಪ್ ಅಂತ. ಮೊದ್ಲೆಲ್ಲ ಸರ್ ತಾಮ್ರದ ಪಾತ್ರೆಗಳೆಲ್ಲ ನಾವು ಯೂಸ್ ಮಾಡ್ತಿದ್ವಿ ನಮ್ಮ ಹಿರಿಯರೆಲ್ಲ. ಸೊ ಏನಿಕಪ್ಪ ಅಂದ್ರೆ ಅದರಿಂದ ಹೌದ್ರಿ, ತಾಮ್ರದ ಬಾಂಡಿ ಕುಡಿ ನೀರಿಂದ ಆಯ್ತ್ರಿ, ಅಡಿಗೆ ಮಾಡೋದಾಯ್ತು, ಕಲಾಯಿ ಮಾಡಿಸ್ಬಿಡ್ತಿದ್ರಿ ಅದ್ರೊಳಗ ಅಡಿಗೆ ಮಾಡ್ತಿದ್ದೀವಿ. ನಮ್ಮ ಅಜ್ಜಿ ಅದೆಲ್ಲ ನಾವು ನೋಡಿವಿ, ನಮ್ ಕಣ್ಣಾರಿ ಊಟ ಸಹಿತ. ಹೌದು, ನಮ್ಮ ಮನೆಗೆಲ್ಲ ತಾಮ್ರದ ಹಂಡೆ ಇವತ್ತು ಅದಾವಲ್ರಿ. ಅಡಿಗೆ ಮಾಡ್ಬೇಕಂದ್ರೆ ಅದಕ್ಕೆ ಒಳಗ್ ಕಲಾಯಿ ಮಾಡಿಸ್ತಿದ್ರಿ. ಹೌದು, ಅದ್ರದ್ದು ಇದು ಕಿಲುಬ್ ಬಿಡಬಾರ್ದು ಅಂತ ಹೇಳಿ ಅವೆಲ್ಲ ಅಡಿಗೆಗೆ ನಾವು ಬಳಸ್ತಿದ್ದೀವ್ರಿ ಅವಾಗ. ಮತ್ತ ಊಟಕ್ಕೂ ಸಹಿತ ತಾಟ ಇರ್ತಿದ್ವಿ, ಕಂಚಿನ ತಾಟ ಇರ್ತಿದ್ವಿ. ಈಗ ಅವೆಲ್ಲ ಇಲ್ಲಲ್ರಿ. ಅದಕ್ಕ ಈಗ ನಮಗೆ ಇದು ತಾಮ್ರದೊಂದು ಅಂಶ ಬೇಕತ್ತಂದ್ರ ಇದು ಯಾಕೆ ನಾವು ಇದನ್ನ ಮಾಡಬಾರ್ದು ಅಂತ ಹೇಳಿ ನಿಮ್ಮ ಐಡಿಯಾ ಇದು. ಇಲ್ರಿ, ಮಗಂದ ಐಡಿಯಾ. ಅಂದ್ರೆ ಇದು ಆಕ್ಚುಲಿ ಇದು ಪ್ಯೂರ್ ಕಾಪರ್ ಸ್ಟ್ರಿಪ್, ಇದು ಬೇರೆ ಯಾವ್ದು ಮೆಟಲ್ ಮಿಕ್ಸ್ ಆಗಿಲ್ಲ. ಸೊ ನಮ್ಮ ಉದ್ದೇಶ ಏನಂದ್ರೆ ಈ ಕಾಪರ್ದ ಏನ್ ಬೆನಿಫಿಟ್ ಇದೆಯಲ್ಲ ಈ ನಮ್ ಕಾಳು ಒಳಗೆ ಹೋಗ್ಲಿ ಅನ್ನೋ ಕಾರಣಕ್ಕೆ. ಸೊ ಅದು ಅಬ್ಸಾರ್ಬ್ ಮಾಡುತ್ತೆ. ಸೊ ಈಗ ನೆನ್ಸಿದಾಗ ಕಾಳುಗಳನ್ನ ನ್ಯೂಟ್ರಿಷನ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಅದೇ ಟೈಮಲ್ಲಿ ಕಾಪರ್ ಸ್ಟ್ರಿಪ್ ನಾವು ನೆನ್ಸಿಟ್ರೆ ಆ ಕಾಪರ್ ಇಂದ ಏನು ಬೆನಿಫಿಟ್ ಇದೆಯಲ್ಲ ಕಾಳು ಒಳಗೆ ಹೋಗುತ್ತೆ. ಅದೊಂದು ಇಂಟೆನ್ಷನ್ ಇಂದ ನಾವು ಹಿಂಗೆ ಆಕ್ಚುಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ, ಆಮೇಲೆ ಲ್ಯಾಬ್ ಅಲ್ಲೂ ಟೆಸ್ಟ್ ಮಾಡಿಸಿದ್ವಿ. ಲಕಿಲಿ ಅದು ಕಾಪರ್ದ ಅಂಶ ಬಂದಿತ್ತು ಅದರಲ್ಲಿ. ಸೊ ತುಂಬಾ ಖುಷಿ ಆಯ್ತು. ಎಷ್ಟು ಗಂಟೆ ನೆನೆಯುತ್ತಿದೆ? ಸೊ ಇದು ಅಂದಾಜು ಒಂದು 8 to 12 hours ನೆನೆ ಇಡ್ತೀವಿ. ಬೆಳಿಗ್ಗೆ ಬರ್ತಾರೆ 11 ಗಂಟೆಗೆಲ್ಲ ನೆನೆಸ್ತಾರೆ, ಮತ್ತೆ ಈವ್ನಿಂಗ್ ಹೋಗ್ಬೇಕಾದಾಗ 6 o'clock ತೆಗೆದು ಬಸ್ದು ಬಿಡ್ತಾರೆ. ಬಸ್ದು ಅದು ಬಿದಿರಿನ ಬುಟ್ಟಿದೆ. ಇದು ಇದಾಯ್ತು. ನೆಕ್ಸ್ಟ್ ಪ್ರೊಸೆಸ್, ಈ ನೆಕ್ಸ್ಟ್ ಪ್ರೊಸೆಸ್ ತೋರಿಸ್ತೀನಿ ನಿಮಗೆ. ಇದೊಂದು ಪ್ರೊಸೆಸ್. ಸೊ ಅದು ನೆಕ್ಸ್ಟ್ ಪ್ರೊಸೆಸ್ ಬಂದ್ಬಿಟ್ಟು ಇಲ್ಲಿ ಈ ತರ ಬಿದಿರಿನ ಬುಟ್ಟಿಲಿ ಅದು ಫುಲ್ ನೀರ್ ಬಸಿತಾರೆ, ಚಳ್ಳೋ ನೀರೆಲ್ಲ ಬಸ್ದಂಗೆ ಇಟ್ಬಿಡ್ತಾರೆ. ಆಮೇಲೆ ಈವ್ನಿಂಗ್ ಇದನ್ನ ಬಟ್ಟೆ ಅರ್ಬಿ ಮುಚ್ಚಿಬಿಡ್ತಾರೆ, ಸೊ ದಟ್ ಸ್ಪ್ರೌಟಿಂಗ್ ಪ್ರೊಸೆಸ್ ಆಗಲಿ ಅಂತ. ಸೊ ಈಗ ಸ್ಪ್ರೌಟಿಂಗ್ ಪ್ರೊಸೆಸ್ ಆಗುತ್ತೆ. ನೆಕ್ಸ್ಟ್ ಡೇ ಒಂದು ಓವರ್ ನೈಟ್ ಇದು ನೆನೆಯುತ್ತೆ. ಇದು
ಬಟ್ಟೆ ಕಟ್ಟಿಡ್ತೀರಿ? ಬಟ್ಟೆ ಕಟ್ಟಿಡಲ್ಲ, ಹಿಂಗೆ ಬುಟ್ಟಿಲಿ ಇಟ್ಬಿಡ್ತೀವಿ. ಬುಟ್ಟಿ ಮ್ಯಾಲ ಮುಚ್ಚಿರ್ತಾರಲ್ರಿ, ಮುಚ್ಚಿದ ಕೂಡಲೇ ಮಳಿಕೆ ಬರ್ತಾವ್ರಿ. ಈಗ ನೋಡಿ ಇದು ನೆನ್ನೆ ಮಾಡಿದ್ದು. ನಿನ್ನೆ ಮಾಡಿ ಈಗ ಪ್ರೊಸೆಸ್ ಹೇಳಿದ್ನಲ್ಲ ಅದನ್ನ ಹಂಗೆ ಮಾಡಿ ನೆನ್ನೆ ಈವ್ನಿಂಗ್ ಮಾಡಿಟ್ಟಿದ್ದಾರೆ. ಬೆಳಗ್ಗೆ ಅಷ್ಟೊತ್ತಿಗೆ ಚಲೋ ಕಾಳು ಸ್ಪ್ರೌಟಿಂಗ್ ಆಗಿದೆ. ಓ, ಇದು ಮೂರನೇ ಹಂತ. ಹೌದು, ಇದು ಮೂರನೇ ಹಂತ. ಎರಡು ಇದು ಮೂರು. ಹೌದು, ಹಿಂಗ್ ಎಲ್ಲವೂ ಮೊಳಕೆ ಕಾಳು ಬರುತ್ತೆ, ಕೆಲವೊಂದು ಮೊಳಕೆ ಇಲ್ಲ ಅಲ್ವಾ? ಇಲ್ಲ. ಆಮೇಲೆ ಸಿರಿಧಾನ್ಯ ಸಹ ಮೊಳಕೆ ಬರುತ್ತೆ. ಹೌದಾ? ನೋಡಿ ಬೇಕಿರ ಸರ್, ಚಿಕ್ಕದಾಗೆ ನಿಮ್ಗೆ ಕಾಣಿಸ್ತಿದೆ ನೋಡಿ. ಹೌದು. ಸೊ ಮೊಳಕೆ ಬರ್ಸೋದು ಇಂಟೆನ್ಷನ್ ಅಂದ್ರೆ ಇದ್ರ 10 ಪಟ್ಟು ಹೆಚ್ಚು ನ್ಯೂಟ್ರಿಷನ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಆ ಕಾರಣಕ್ಕೆ ಸ್ಪ್ರೌಟಿಂಗ್ ಬರ್ಸ್ತೀವಿ. ಆಮೇಲೆ ಇನ್ನೊಂದೇನಂದ್ರೆ ನಂಜಿನಾಂಶ ಹೊಡೆಯುತ್ತೆ. ಏನೇ ಕಾಳುಗಳು ನಂಜಿರುತ್ತಲ್ಲ ಅವೆಲ್ಲ ಹೊಡೆದು ಆಮೇಲೆ ನಂಜಿನಾಂಶ ಇರೋದಿಲ್ಲ. ಆ ಕಾರಣಕ್ಕೆ ಸ್ಪ್ರೌಟಿಂಗ್ ಬರ್ಸ್ತಾರೆ. ಸೊ ಆಮೇಲೆ ಈಸಿಲಿ ಡೈಜೆಸ್ಟೇಬಲ್ ಆ ಟೈಪ್. ಈಗ ಇಲ್ಲಿ ಕಾಳುಗಳಲ್ಲಿ ಎಲ್ಲ ಥರದ್ದು ಕಾಳಿದ್ದಾವೆ. ಕೆಲವೊಂದು ಕಾಳಲ್ಲಿ ಮೊಳಕೆ ಬರಲ್ಲ. ಫಾರ್ ಎಕ್ಸಾಂಪಲ್ ಇದು ಕೆಂಪಕ್ಕಿ ಅಂದ್ರೆ ನೆನೆಸಂತೂ ನೆನ್ಸಿಡ್ತೀವಿ, ಮೊಳಕೆ ಬರಲ್ಲ. ಬಟ್ ಇವೆಲ್ಲ ಕಾಳು ಯಾವ್ಯಾವ ಮೊಳಕೆ ಬರ್ತಾವಲ್ಲ ಅವೆಲ್ಲ ಚಲೋಗೆ ಮೊಳಕೆ ಬರುತ್ತೆ. ಈ ಪ್ರೊಸೆಸ್ ಆದ್ಮೇಲೆ ನೆಕ್ಸ್ಟ್ ಡ್ರೈಯಿಂಗ್, ಒಣಗಿಸ್ಬೇಕು. ಇಲ್ಲ ಮತ್ತೆ ನಾವು ಇದ್ರಲ್ಲಿ ಪೌಡರ್ ಮಾಡಕ್ ಆಗಲ್ಲ. ಸೊ ಈಗ ಬಂದ್ಬಿಟ್ಟು ಇದು ಮಷಿನ್ ಇದೆ ನಮ್ದು, ಏರ್ ಡ್ರೈಯರ್ ಮಷಿನ್ ಅಂತ ಇದೆ. ಈ ಮಷೀನಲ್ಲಿ ಪ್ರತಿಯೊಂದು ಕಾಳಿಗೂ ಸಪ್ರೇಟ್ ಟ್ರೇ, ಎಲ್ಲ ಒಟ್ಟಿಗೆ ಕಾಳನ್ನ ಹಾಕಿ ಡ್ರೈ ಮಾಡಲ್ಲ. ಉದ್ದೇಶ ಏನಪ್ಪಾ ಅಂದ್ರೆ ಕೆಲವೊಂದು ಕಾಳುಗಳು ಚಿಕ್ಕದಿರುತ್ತೆ, ಕೆಲವೊಂದು ಕಾಳು ಮೀಡಿಯಮು, ಕೆಲವೊಂದು ಕಾಳು ದಪ್ಪ. ಸೊ ಅದಕ್ಕೆ ಟೈಮ್ ಹೀಟ್ ಆಗೋ ಟೈಮ್ ಇರುತ್ತಲ್ಲ, ಒಂದೊಂದು ಕಾಳಿಗೆ ಬೇರೆ ಬೇರೆ ಇರುತ್ತೆ. ಸೊ ಈ ಮಷಿನ್ ಅದೇ ರೀತಿ ಡಿಸೈನ್ ಮಾಡಿದ್ದಾರೆ. ಹೆಂಗಪ್ಪ ಅಂದ್ರೆ ಮೇಲ್ಗಡೆ ಸ್ವಲ್ಪ ಕಡಿಮೆ ಹೀಟ್ ಹೋಗುತ್ತೆ, ಮಿಡಲ್ ಸ್ವಲ್ಪ ಮೀಡಿಯಂ ಹೀಟ್, ಕೆಳಗಡೆ ಸ್ವಲ್ಪ ಜಾಸ್ತಿ ಹೀಟ್. ಸೊ ನಾವು ಅದ್ರ ಪ್ರಕಾರ ದಪ್ಪ ಕಾಳಿಗೆ ಜಾಸ್ತಿ ಹೀಟ್ ಬೇಕು, ಜಾಸ್ತಿ ಟೈಮ್ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ಆ ರೀತಿ ಅರೇಂಜ್ ಮಾಡ್ಕೊಂತ ಹೋಗ್ತೀವಿ. ಇದು ಹುರುಳಿಕಾಳು. ಇದು ಈ ರೀತಿ ಮೊಳಕೆ ಚಲೋ ಬಂದಿದೆ ನೋಡಿ. ಇದು ಡ್ರೈ ಆಗಿದೆ ಸರ್, ಬೇಕಾದ್ರೆ ಹಿಂಗೆ ಮಾಡಿ ನೋಡಿ. ಕಂಪ್ಲೀಟ್ ಡ್ರೈ, ಒಂಚೂರು ನೀರಿನ ಅಂಶ ಇರಬಾರ್ದು, ಇಲ್ಲಾಂದ್ರೆ ನಮ್ದು ಪ್ರಾಡಕ್ಟ್ ನಿಂದು ಶೆಲ್ಫ್ ಲೈಫ್ ಹಾಳಾಗ್ಬಿಡುತ್ತೆ. ಆ ಕಾರಣಕ್ಕೆ ಕಂಪ್ಲೀಟ್ ಡ್ರೈ ಮಾಡ್ತೀವಿ. ನಾಲ್ಕನೇ ಹಂತ ಡ್ರೈ ಆಯ್ತು, ಚೆನ್ನಾಗಿ ಒಣಗಿಸ್ಬಿಡ್ತೀವಿ. ಇದು ಸರ್ ಬೆಂಗಳೂರಿನ ತರಿಸಿದ್ದು ನಾವು. ಹೌದು. ಈಗ ನೆಕ್ಸ್ಟ್ ಅದಾದ್ಮೇಲೆ ಇದು ಕಾಳುಗಳು ಏನ ಒಣಗಿಸ್ತೇವಲ್ರಿ ನಾವು, ಈಗ ನೋಡಿದ್ರಲ್ರಿ ಅಲ್ಲಿ ಒಣಗಿಸಿದ್ದು, ಅದ್ರ ನೆಕ್ಸ್ಟ್ ಇದ್ದು ಪ್ರೊಸೀಜರ್ ಇದು ಹುರಿತೀವ್ರಿ ಇಲ್ಲೇ. ಅಂದ್ರೆ ಈ ಮಣ್ಣಿನ ಇದ್ರಾಗೆ ಮಣ್ಣಿನ ಮಡಿಕೆ ಒಳಗನೆ ಹುರಿತಾರ್ರಿ. ಏನ್ ಕಾರಣ ಐತನ್ರಿ ಅದಕ್ಕೆ? ಕಾರಣ ಅಂತಂದ್ರೆ ಅದ್ರೊಳಗಿಂದು ಏನ ಪೌಷ್ಟಿಕಾಂಶ ಇರ್ತದಲ್ರಿ, ಅದು ಅದ್ರೊಳಗೆ ಇರ್ಲಿ, ನಾಶ ಆಗೋದು ಬೇಡ ಅನ್ನೋ ಒಂದು ಉದ್ದೇಶದಿಂದ ಮಣ್ಣಿನ ಮಡಿಕೆ ಒಳಗೆ ಹುರಿತೀವ್ರಿ. ಇದೆಲ್ಲ ಹುರಿತೀರಿ ಹಿಂಗ್ ಕುತ್ಕೊಂಡು? ರೀ. ನೆಕ್ಸ್ಟ್ ಇದ್ರ ನಂತರ ರೀ ಸರ್, ಇಲ್ಲಿ ಬೀಸೋದು ಇದು ರೀ ಕೆಲಸ. ಈ ಹುರಿದು ಎಲ್ಲ ಹುರಿದು ಮುಗಿಸ್ತಾರ್ರಿ. ಸಣ್ಣ ಕಾಳು ದೊಡ್ಡ ಕಾಳು ಎಲ್ಲ ಹುರಿದು ಮಿಕ್ಸ್ ಮಾಡ್ತಾರ. ಹುರಿದಾದ್ಮೇಲೆ ಮಿಕ್ಸ್ ಮಾಡ್ತಾರ್ರಿ. ಅದನ್ನ ಹುರಿಯಕ್ಕಿಂತ ಮುಂಚೆ ಯಾವ್ದು ಮಿಕ್ಸ್ ಮಾಡೋದಿಲ್ರಿ. ಅದ್ರ ನಂತರ ಇಲ್ಲೇ ಬೀಸೋ ಗಿರಣಿ ರೀ ಇದು. ಈಗ ಹುರಿದಿದ್ದಾದ ಮೇಲೆ ಇಲ್ಲಿಗೆ ಬರುತ್ತಾ? ಇಲ್ಲಿಗೆ ಬರ್ತದ್ರಿ. ಇದು ಬೀಸೋ ಗಿರಣಿ ರೀ. ಇಲ್ಲಿ ಹಿಟ್ ಆಗ್ತದ್ರಿ. ಇದು ಹಿಟ್ ಆದ ನಂತರ ರೀ ಸರ್ ಒಂದು ಹಾಕ್ಬೋದಾ? ಹಿಟ್ಟು ಹಾಕ್ತಾರೆ? ಒಂದು ನಿಮಿಷ. ಹುರಿದಾದ್ಮೇಲೆ ಈ ತರ ಕಾಳು ರೆಡಿ ಆಗ್ತಾವ ನೋಡ್ರಿ ಸರ್. ಇದ್ರೊಳಗೆ ಪ್ರತಿ ಕಾಳು ಐತಿ ನೋಡ್ರಿ. ಎಷ್ಟು ಕಾಳು ಅದ್ರಿ? ಭಾಳ ಅದಾವಲ್ರಿ ಇದ್ರಾಗ? ಎಷ್ಟು? 22 ರೀ. 22 ನಮೂನಿ? ಹೌದ್ರಿ. ಎಲ್ಲ ಕಾಳು ಇದ್ರಾಗ ಸೇರಿದೆ? ಇದ್ರೊಳಗೆ ಸೇರಿದೆ. ಇದ್ರೊಳಗೆ ನೋಡಕತ್ತಿರಲ್ರಿ, ಒಂದ್ ದೊಡ್ಡದ ಐತಿ, ಒಂದ್ ಮೀಡಿಯಂ ಐತಿ, ಒಂದ್ ಅಗದಿ ಸಣ್ಣ ಐತಿ. ಅದ್ರ ಸಲುವಾಗಿ ನಾವ್ ಏನ್ ಮಾಡ್ತೀವ್ರಿ, ಸಪ್ರೇಟ್ ಹುರಿತೀವ್ರಿ. ಹುರಿಕಿಂತ ಮುಂಚೆ ಮಿಕ್ಸ್ ಆಗೋದಿಲ್ರಿ ಕಾಳು ಯಾವ್ದು. ಹುರಿದಾದ್ಮೇಲೆ ಈ ತರ ಮಿಕ್ಸ್ ಆಗ್ತದ್ರಿ. ಅಂದ್ರೆ ಇದು ಪ್ರಮಾಣ ಏನಾದ್ರೂ ಐತನ್ರಿ? ಇಷ್ಟ ಸೇರಿಸ್ಬೇಕು ಹಿಂಗ ಪ್ರಮಾಣ ಐತ್ರಿ. ಐತಿ. ಅದನ್ನ ನೀವು ಮಾಡಿ ಇದಕ್ಕೆ ಸೇರಿಸಿರ್ತೀರಿ? ಹೌದು. ಇದು ಹಿಟ್ ಆದ್ಮೇಲೆ ನಾವ್ ಆಡ್ ಮಾಡ್ತೀವಿ. ಏನ್ ಮಾಡ್ತೀವಿ, ಡ್ರೈ ಫ್ರೂಟ್ಸ್ ಪೌಡರ್ ಆಡ್ ಮಾಡ್ತೀವಿ. ಅದನ್ನ ಆಮೇಲೆ ತೋರ್ಸೋಣ. ಈಗ ಸದ್ಯ ಇದು ಹಿಟ್ ಹಾಕಿದ ಅಂದ್ರೆ ಓಕೆ. ಇದನ್ನೆಲ್ಲ ನೀವೇ ಖರೀದಿ ಮಾಡ್ಬಿಟ್ರಿ ಇಲ್ಲೇ? ಎಲ್ಲ ಮತ್ತೆ ಬೇಕಾರಿ ಸರ್. ಓಕೆ. ಓಕೆ. ಇದಲ್ಲ ಇದು ಎಲ್ಲಿ ಬರ್ತೀರಿ ಅದು ಹಿಟ್ಟು? ಇಲ್ಲಿ ತೆಳಗ್ ಬರ್ತದ್ರಿ.
ಈಗ ಕೆಳಗೆ ಈಗ ತೆಗಿಯಾಕ ಬರ್ದಲ್ರಿ ಬಂದ್ ಆಗ್ಬೇಕ್ರಿ ಆದ್ಮೇಲೆ ಓಪನ್ ಮಾಡಕ್ ಬರ್ತದ್ರಿ ಅಷ್ಟೊತ್ತನ ಬರ್ದಲ್ರಿ ಅದು ಹಾ 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 ನಿಮ್ಮ ಜಮಾನ್ದಾಗ ಬರೀ ಬೀಸೋದು ಮನ್ಯಾಗ ಬೀಸ್ತಿದ್ರಲ್ರಿ ಸರ್ ನಾವು ನೋಡ್ತಾ ನಮ್ಮ ಅಜ್ಜಿ ಎಲ್ಲ ಮನ್ಯಾಗ ಬೀಸ್ತಿದ್ರು ಅಷ್ಟು ಜನಕ್ಕೆ 18 ಜನ ಇದ್ರು ನಾವ್ ಮನ್ಯಾಗ ನಾವೆಲ್ಲ ಸಣ್ಣವ್ರ ಇದ್ದಾಗ ನಮ್ಮ ಅಜ್ಜಿ 4 ಗಂಟೆಗೆ ಎದ್ದು ಬೀಸಕ್ಕೆಲ್ಲ ಬೀಸ್ತಿದ್ರಿ ಹಾಡ ಹಾಡ್ಕೊತ ಹಾಡು ಹಾಡ್ಕೊಂತ ನಮ್ಮ ಅಜ್ಜಿ ಹಾಡಿ ಬೀಸು ಮುಂದೆ ನಾವು ತೊಡೆ ಮೇಲೆ ತಲೆಡ್ಕೊಂಡ್ ಮಕ್ಕೋತಿದ್ದೀವ್ರಿ ಅದೆಲ್ಲ ನೋಡಿದ್ರ ಇದೀವ್ರಿ ನಾವು ಬಾಳ ಅಂದ್ರ 100 ವರ್ಷದ ಹಿಂದಿನವ್ರ ಏನಲ್ರಿ ಈಗ 70 ಸನೇ ಆಗಿವಿ ಆದ್ರೆ ಇದನ್ನೆಲ್ಲ ನೋಡಿವ್ರಿ ಸರ್ ನೋಡಿರಿ ಕಾಲ ಎಲ್ಲಿಂದ ಎಲ್ಲಿಗೆ ಬದ್ಲಾತ ಮನ್ಯಾಗ ಬೀಸುದ್ ನೋಡಿವ್ರಿ ಕುಟ್ಟುದ್ ನೋಡಿವಿ ನಾವು ಕುಟ್ಟಿವಿ ನಾನು ಹೊಲ್ದಾಗ ಕೆಲಸ ಮಾಡಿದ್ರಿ ಕಲ್ಲು ಮಣ್ಣು ಹೊತ್ತೀನಿ ಕಟ್ಗಿ ಕಡದಿನಿ ಗಿಡ ಹತ್ತೀನಿ ಯಾವ ಒಕ್ಕಲ್ತನ ಮನಿ ಅಲ್ರಿ ನಮ್ದು ಯಾವ ತವ್ರ ಮನೆ ನಿಮ್ದು ಬಿಜಾಪುರ ರೀ ಮನ್ಯಾಗ ಕೊಟ್ಟಾರ ಓ ಮನ್ಯಾಗ ಹಾ ರೀ ಯಜಮಾನ್ರ ಹೆಸರು ನೀಲ್ಕಂಡ್ರಿ ಏನ್ ಮಾಡ್ತಿದ್ರು ಅವ್ರು ಕೆನರಾ ಬ್ಯಾಂಕ್ ಮ್ಯಾನೇಜರ್ ಇದ್ದರು ಓಹೋ ಹಾ ಓಕೆ ಆದ್ರೆ ನಮ್ಮ ನೌಕರದಾರ ಹೆಂಡತಿ ಇದು ಮಾಡಬಾರದು ಅಂತ ಹಂಗೇನ ನಾವು ತಲೆಗೆ ಬಂದಿಲ್ರಿ ನಮ್ಗದು ಎಲ್ಲ ಕೆಲಸ ಮಾಡೇನ್ರಿ ನಿಮ್ಮವ್ರು ಎಲ್ಲ ಕಲ್ಸ್ಯಾರ ನಿಮ್ಗೆ ನಮ್ಮವ್ವನ್ ಕಲ್ಸಿಲ್ರಿ ನಾನೇ ಕಲ್ಕೊಂಡೇನೆ ಮನಿ ವಾತಾವರಣ ಹಂಗಿತ್ತಲ್ಲ ನಮ್ಮವ್ವ ಸ್ವತಃ ತಾನೇ ಮಾಡ್ತಿದ್ದಿಲ್ಲ ಈ ನಿಮ್ಮ ಮಗನಿಗೂ ಆರಾಮಾಗಿ ಕೆಲಸ ಇತ್ತು ಆರಾಮಾಗಿದ್ದು ಬಿಡೋಣಪ್ಪ ಅಂತ ಅವರು ಅನ್ಕೊಳ್ಳಿಲ್ಲ ನಿಮ್ಮ ಸೊಸೆನೂ ಅನ್ಕೊಳ್ಳಿಲ್ಲ ನೀವು ಅನ್ಕೊಳ್ಳಿಲ್ಲ ಹಾ ಏನಾದ್ರೂ ಕೆಲಸ ಮಾಡ್ಬೇಕಂತ ಬಂದಿದೆಯಲ್ಲ ಅದೇ ಖುಷಿ ವಿಚಾರ ಆಮೇಲೆ ಹೆಲ್ತ್ ವಿಷಯವಾಗಿ ಮಾಡ್ತಾ ಇದಾರಲ್ಲ ಅದು ಕೆಲಸ ಹೆಂಗಂದ್ರೆ ಗೊತ್ತೈತೇನ್ರಿ ಸರ್ ಸ್ಟಾರ್ಟಿಂಗ್ ಇವ್ರು ಎಲ್ಲಾರು ಕೂಡ ಏನ್ ಮಾಡ್ತಾರಲ್ಲ ಅದನ್ನ ನಾವು ಒಬ್ಬರಿಗೆ ಮಾಡ್ಬೇಕಾಗ್ತೈತ್ರಿ ಕಾಳು ಸ್ವಚ್ಛ ಹಿಡ್ಕೊಂಡು ತೊಳೆದು ನೆನಿ ಹಾಕೋದು ಅದನ್ನ ಒಳಗಾಕೋದು ಮಷೀನ್ ಅದು ಇದ್ದಿದ್ದಿಲ್ಲ ಇವರೆಲ್ಲ ಅವಾಗ ಬೆಂಗಳೂರಿನಾಗ ಇದ್ರು ನೋಡ್ರಿ ನಾ ಇಲ್ಲಿ ಮಾಡ್ತಿದ್ದೆ ಅದನ್ನ ಮ್ಯಾಲ್ ತರ್ಬೇಕ್ರಿ ಮ್ಯಾಳಿಗೆ ತಂದು ಹಾಕ್ಬೇಕು ಅಲ್ಲ ಎದಕ್ ಏನ್ ಮಾಡ್ತಿದ್ರಿ ಮನೆಗೆ ಇಲ್ಲ ನಾವ್ ಸ್ಟಾರ್ಟಿಂಗ್ ಅಂತೂ ನನಗಂತ ಮಾಡಿದ್ನ ಆಮೇಲೆ ನಮ್ ಫ್ರೆಂಡಿಗೆ ಹೇಳಿದ್ನಲ್ರಿ ನಾನು ಕೊಟ್ನೆಲ್ಲ ಅವ್ರಿಗೆಲ್ಲ ಚಲೋ ಅನ್ಸಾಕತ್ತದು ನೀವ್ ಮಾಡಿದ್ರು ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಡ್ರಿ ನಮಗೂ ಕೊಡ್ರಿ ಬಾಳ ಚಲೋ ಐತಿ ಹಿಂಗ ಅನ್ನಕತ್ರಲ್ರಿ ನಮ್ಮ ಅಪ್ಪಣ್ಣ ಬಂದನ್ರಿ ಬೆಂಗಳೂರಿಂದ ಬಂದ ಕೂಡಲೇ ನೀವ್ ಮುಂಜಾನೆ 8 ಗಂಟೆಗೆ ಹೋಗ್ತೇಪ ಇದನ್ನ ಕುಡಿದು ಹೋಗತ್ತಪ್ಪ ಇಡೀ ದಿವಸ ಎನರ್ಜಿ ಇರ್ತದ ಅಂತೇಳಿ ಅವಂಗ ಒಂದ್ ಸ್ವಲ್ಪ ಕೊಟ್ಟೆ ಅಲ್ಲಿ ಹೋಗಿ ಕುಡಿದ್ಮೇಲೆ ಇವಂಗ ಅದು ಇಷ್ಟ ಆಗ್ಬಿಡ್ತ್ರಿ ಮಮ್ಮಿ ಇದು ಭಾಳ ಚಲೋ ಐತಲ್ಲ ಇದನ್ನ ಯಾಕೆ ನಾವು ಒಂದು ಬಿಸಿನೆಸ್ ಆಗಿ ಮಾಡಬಾರ್ದು ಅಂತ ಹೇಳಿ ಮುಂದೆ ಅವ್ರ ಕೆಲ್ಸ ಭಾಳ ಐತ್ರಿ ಅಷ್ಟ್ ನಾವ್ ಅನ್ಕೊಂಡಷ್ಟು ಈಸಿ ಅಲ್ರಿ ಅದು ಲ್ಯಾಬ್ ಟೆಸ್ಟ್ ಆಗ್ಬೇಕು ಕರೆಕ್ಟ್ ರಿಪೋರ್ಟ್ ಬರ್ಬೇಕು ರಿಪೋರ್ಟ್ ಬರೋ ತನಕ ಮತ್ ನಾವ್ ಅದ್ರೊಳಗೆ ಏನ್ ಮಿಸ್ಟೇಕ್ ಐತೆ ಅದನ್ನ ಮತ್ ಸರಿ ಮಾಡ್ಬೇಕು ಹಿಂಗೆಲ್ಲ ಅದಾವ್ರಿ ಸರ್ ಓ ಮಾಡಿದ್ದೆಲ್ಲ ಹಂಗ ಇಲ್ಲ 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 ಪ್ರತಿ ಬ್ಯಾಚ್ ಟೆಸ್ಟ್ ಆಗುತ್ತಾ ಹೌದು ನಮಗೆ ಯಾವ್ದು ಅಂಶ ಅದು ಬ್ಯಾಡಲ್ಲ ಅದನ್ನ ನಾವು ಮುಂದೆ ಏನ್ ಮಾಡಿದ್ರೆ ಕಡಿಮೆ ಆಗ್ತದ ಅಂತೇಳಿ ಮತ್ತೆ ನಾವು ಇಲ್ಲಿ ಪ್ರಯೋಗ ಮಾಡ್ಬೇಕ್ರಿ ಅದನ್ನ ಮಾಡಿ ಇದಕ್ಕೆ ಕಳಿಸ್ಬೇಕ್ರಿ ಲ್ಯಾಬ್ಗೆ ಅದು ಯಾವಾಗ ನಮಗ ಕರೆಕ್ಟ್ ಬರೋ ತನಕನು ಮಾಡ್ಕೊತಾ ಇರ್ಬೇಕು ಸರ್ ಅದು ಹಿಟ್ಟು ಇಲ್ಲಿ ಬರ್ತದ ನೋಡಿ ಸರ್ ಓಹೋ ರೆಡಿ ಆಗಿದೆ ಈಗ ಇದ್ರೊಳಗ ಕಡ್ಡಿ ಕಸರು ಧೂಳು ಪಾಳು ಏನೇನು ಅಗ್ದಿ ಕ್ಲೀನ್ ರೀ ಹೈಜೆನಿಕ್ ಓಕೆ ಓ ರೆಡಿ ಆಯ್ತು ಮಿಲೆಟ್ ರೆಡಿ ಆಯ್ತು ನೋಡ್ರಿ 24 ತರಹದ ಸಿರಿಧಾನ್ಯಗಳನ್ನ ಹೊಲದಿಂದ ತಂದು ಅದನ್ನು ಒಣಗಿಸಿ ಅದನ್ನ ನೆನೆಸಿ ಮೊಳಕೆ ಹೊಡಿಸಿ ಆಮೇಲೆ ಮತ್ತೆ ಹೀಟರಲ್ಲಿ ಅದನ್ನ ಆರಿಸಿ ಇಲ್ಲಿ ಗಿರಣಿಗೆ ಹಾಕಿದ್ದ ಹಿಟ್ಟೀಗ ಈಗ ರೆಡಿ ಆಯ್ತ್ರಿ ಹಾ ಹುರಿಯೋದು ಹುರಿದು ಕರೆಕ್ಟ್ ಹುರಿದಿದ್ದು ಎಲ್ಲ ರೆಡಿ ಆತೀಗ ಇನ್ನ ಇದನ್ನ ಸೀದಾ ಹೆಂಗ ಉಪಯೋಗ ಮಾಡೋದು ಹೆಂಗ್ರಿ ಇದನ್ನ ಇನ್ನೂ ಅದ್ರ ಕೆಲಸ ಮುಗಿದಿಲ್ರಿ ಇನ್ನೂ ಐತೆ ಇನ್ನೂ ಐತ್ರಿ ಸೊ ಇದು ಹಿಟ್ಟು ಬಂತ ಹಾ ಹಿಟ್ಟು ಬಂತ್ರಿ ಸೊ ಈಗ ಇಲ್ಲಿ ಬನ್ನಿ ನಮ್ಮ ಡ್ರೈ ಫ್ರೂಟ್ ಪೌಡರ್ ರೆಡಿ ಇರುತ್ತೆ ಅದು ಪೌಡರ್ ಹಾ ಕಾಳುಗಳದ್ದು ಸಪರೇಟ್ ಆಯ್ತು ನಾವು ಡ್ರೈ ಫ್ರೂಟ್ ಪೌಡರ್ ಹಾಕ್ತೀವಿ ಇದು ಹಿಟ್ಟು ರೆಡಿ ಆಯ್ತು ಈಗ ಹಾ ಬರ್ರಿ ಹಾ ಸೊ ಡ್ರೈ ಫ್ರೂಟ್ ಪೌಡರ್ ಹೆಂಗ್ ತಯಾರು ಮಾಡ್ತೀವಿ ಅಂದ್ರೆ ಇವೆಲ್ಲ ಇದ್ದ ಅಂಶನೂ ಹಾಕ್ತಿವಿ ಏನೇನ್ ಹಾಕ್ತಿರಿ ಶೇಂಗಾ ಹಾಕ್ತಿವಿ ಬಾದಾಮು ಇದು ಗುಡ್ ಫಾರ್ ಹೆಲ್ತ್ ಯಾಕಂದ್ರೆ ಮೈಂಡ್ ಎಲ್ಲ ಚೆನ್ನಾಗಿ ವರ್ಕೌಟ್ ಬ್ರೈನ್ ಡೆವಲಪ್ಮೆಂಟ್ ಹೆಲ್ಪ್ ಆಗುತ್ತೆ ಆಮೇಲೆ ಎಣ್ಣೆ ಅಂಶ ಇರುತ್ತಲ್ಲ ಸೊ ನಮ್ದು ಬೋನಿಗೆಲ್ಲ ತುಂಬಾ ಇಂಪ್ರೂವ್ ಆಗುತ್ತೆ ಆ ಒಂದು ಕಾರಣಕ್ಕೆ ಬಾದಾಮ್ ಹಾಕ್ತಿವಿ ಗಸಗಸೆ ಇಸ್ ಗುಡ್ ಫಾರ್ ಹೆಲ್ತ್ ಆಮೇಲೆ ಅದೊಂದು ಕಂಪು ಟೇಸ್ಟ್ ಕೊಡುತ್ತೆ ಸೊ ಅದು ಇಂಪಾರ್ಟೆಂಟ್ ಮೇನ್ ಫ್ಯಾಕ್ಟರ್ ಈಗ ಹೆಲ್ತ್ ಪ್ರಾಡಕ್ಟ್ ಅನ್ಕೊಳ್ಳಿ ಜಸ್ಟ್ ಅದು ಒಂದೇ ನಾವು ಫೋಕಸ್ ಮಾಡಕ್ ಆಗಲ್ಲ ರುಚಿ ಇರ್ಬೇಕು ಹೆಲ್ತ್ ಇರ್ಬೇಕು ಅನ್ನೋ ಕಾರಣಕ್ಕೆ ಗಸಗಸೆನೂ ಹಾಕಿದೀವಿ ಅದ್ರ ಹೆಲ್ತ್ ಬೆನಿಫಿಟ್ ಸುಮಾರು ಇದೆ ಆಮೇಲೆ ಈಗ ಚಿಯಾ ಸೀಡ್ಸ್
ಇದರದ್ದು ತುಂಬಾನೇ ಹೆಲ್ತ್ ಬೆನಿಫಿಟ್ ಇದೆ ಸರ್. ಈಗ ಕೆಲವರು ವೆಯ್ಟ್ ಲಾಸ್ ಮಾಡೋಕ್ಕೂ ಏನ್ ಮಾಡ್ತಾರೆ ಅಂದ್ರೆ ರಾತ್ರಿ ಒಂದು ಗ್ಲಾಸ್ ನೀರಿಗೆ ಶಿಯಾ ಸೀಡ್ಸ್ ಹಾಕಿ ಬೆಳಗ್ಗೆ ಎದ್ದು ಕುಡಿತಾರೆ. ಸೊ ಇಟ್ ಹೆಲ್ಪ್ಸ್ ಇನ್ ವೆಯ್ಟ್ ರೆಡ್ಯೂಸ್ ಮಾಡಕ್ಕೆ. ಸೊ ಅದನ್ನು ನಾವು ಹಾಕ್ತೀವಿ ಇದಕ್ಕೆ. ಆಮೇಲೆ ಪಂಪ್ಕಿನ್ ಸೀಡ್ಸ್ ಇದ್ರದ್ದೇ ಆದ ಬೇರೆ ಕ್ವಾಲಿಟೀಸ್, ಎಲ್ಲಾ ಕಾಳದ್ದು ಬೇರೆ ಬೇರೆ ತರ ಕ್ವಾಲಿಟೀಸ್ ಗಳಿದ್ದಾವೆ. ಸೊ ಅದನ್ನೆಲ್ಲ ಒಂದು ನಮ್ಮ ಗಮನದಲ್ಲಿ ಇಟ್ಕೊಂಡು ಏನೇನ್ ಬೆನಿಫಿಟ್, ಆದಷ್ಟು ಬೆನಿಫಿಟ್ ನಮ್ಮ ಪ್ರಾಡಕ್ಟ್ ಇಂದ ಸಿಗ್ಬೇಕು ಒಬ್ಬರಿಗೆ ಮನುಷ್ಯಂಗೆ ಅಂತ ನಾವು ಯೋಚನೆ ಮಾಡಿದಾಗ ಇವೆಲ್ಲದು ಡ್ರೈ ಯಾಲಕ್ಕಿ ಇದೆ ಫ್ಲೇವರ್ಗೆ, ಅಕ್ಸಿ ಬೀಜ ಇದಂತೂ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ ಇದೆ ನಮ್ಗೆ. ಆಸಿಡಿಟಿಗೆ ಎಲ್ಲ ಒಳ್ಳೇದು, ಆಮೇಲೆ ನಮ್ಗೆ ಹೇರ್ ಗ್ರೋತಿಗೆ, ಸ್ಕಿನ್ನಿಗೆ ತುಂಬಾ ಒಳ್ಳೇದಿದೆ ಇದು. ಓಕೆ, ಆಮೇಲೆ ಗೋಡಂಬಿ ಚೆನ್ನಾಗಿರುತ್ತೆ, ಟೇಸ್ಟ್ ಬರುತ್ತೆ. ಆಮೇಲೆ ಇದೇನಿಲ್ಲ, ಇದು ಮೆಂತೆ ಕಾಳು. ಇದು ಮೆಂತೆ ಕಾಳು ಸಹ ನಾವು ಮೊಳಕೆ ಬರ್ಸ್ತೀವಿ. ಮೆಂತೆ ಕಾಳು ಮೊಳಕೆ ಬರ್ಸಿ ಇದು ಹುರಿದಿದ್ದೀವಿ. ಇದು ನೋಡಿ ಹೆಂಗಾಗಿದೆ ಇದು. ಹುರಿದ್ಬಿಟ್ಟು ಈಗ ಹಂಗಾರೆ ಇಲ್ಲಿ ಎಷ್ಟಿದೆ, ಇಲ್ಲಿ ಟೋಟಲ್ ಈಗ ಲೆಕ್ಕ ಹಾಕಿದ್ರೆ 2, 4, 6, 8, 10 ಇದೆ. 10. ಆ 24 ಬಿಟ್ಟು ಇದು 10. ಈ 10 ಆ್ಯಡ್ ಆಗುತ್ತೆ ಮತ್ತೆ ಈಗ ಅದಕ್ಕೆ. ಹೌದು. ಅಂದ್ರೆ ಇದನ್ನು ಕೂಡ ನೀವು ಮತ್ತೆ ಪೌಡರ್ ಮಾಡ್ತೀರಿ. ಹೌದು, ಪೌಡರ್ ಮಾಡಿದ ಮೇಲೆ ಮತ್ತೆ ಅದಕ್ಕೆ ಸೇರಿಸ್ತೀರಿ. ಹೌದು, ಅದಕ್ಕೆ ಮಿಕ್ಸ್ ಮಾಡ್ತೀವಿ. ಓಕೆ. ಕಾಳು ಮೆಣಸು ಹಾಕ್ತೀವಿ. ಕಾಳು ಮೆಣಸು ಹಾಕ್ತೀರಿ, ಶೀತ ಹೊಡೆಯುತ್ತೆ ಅಂತ. ಅದ್ರದ್ದು ಬೆನಿಫಿಟ್ಸ್ ಇದಾವೆ. ಈಗ ಒಟ್ಟು ಟೋಟಲ್ 24 ಒಂದು 10 34 ಆಯ್ತು. ಹೌದೌದು ಅಲ್ವಾ? ಅದಕ್ಕೆ ನಾವು 30+ ಅಂತ ಹೇಳ್ತೀವಿ. 30+ ಇಂಗ್ರೀಡಿಯೆಂಟ್ಸ್ ಇದೆ ಅಂತ. ಓಕೆ. ಇವೆಲ್ಲ ಪೌಡರ್ ಮಾಡಿ ಅದೊಂದು ಸಪರೇಟ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಡ್ರೈ ಫ್ರೂಟ್ ಮಿಕ್ಸ್ ಅಂತ. ಅದು ಮತ್ತೆ ಈಗ ನೋಡಿದ್ರಲ್ಲ ಹಿಟ್ಟು, ಬರ್ರಿ ತೋರಿಸ್ತೀನಿ. ಇದು ಗಿರ್ನಿಲ್ ಆಗಿತ್ತಲ್ಲ ಹಿಟ್ಟು, ಆ ಹಿಟ್ಟು, ಆ ಡ್ರೈ ಫ್ರೂಟ್ಸ್ ಪೌಡರ್ ಈ ನಮ್ಮ ಮಷಿನ್ ಹೋಗುತ್ತೆ. ಇದು ಬ್ಲೆಂಡರ್ ಮಷಿನ್ ಅಂತ. ಓಹೋ, ಎರಡು ಸೇರಿದೆ ಈಗ ಇದಕ್ಕೆ. ಈಗ ಇದು ಹಿಟ್ಟು ಹಾಕಿದ್ದಾರೆ, ಈ ರೀತಿ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಆ ಟೈಮಲ್ಲಿ ಆ ಡ್ರೈ ಫ್ರೂಟ್ ಪೌಡರ್ ಹಾಕ್ತೀವಿ. ಸೊ ಅವಾಗ ಏನಾಗುತ್ತೆ, ಹಿಟ್ಟು ಮತ್ತೆ ಡ್ರೈ ಫ್ರೂಟ್ ಪೌಡರ್ ಚೆನ್ನಾಗಿ ಮಿಕ್ಸ್ ಆಗ್ಬಿಡುತ್ತೆ. ಸೊ ಇಲ್ಲೇ ಏನಂದ್ರೆ ನಾವು ಒಬ್ರು ಮನುಷ್ಯ ನಿಂತ್ಕೊಂಡು ಮಾಡ್ಬೇಕು ಅನ್ನೋದಿಲ್ಲ, ಇದು ಮಷಿನ್ ನೀಟಾಗಿ ಕಂಪ್ಲೀಟ್ ಆಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಟ್ಬಿಡುತ್ತೆ. ಸೊ ಇದು ನಮ್ದು ಫೈನಲ್ ಸ್ಟೇಜ್. ಇದು ಪ್ರೊಡಕ್ಷನ್ ಫೈನಲ್ ಸ್ಟೇಜ್. ಇದೆಲ್ಲ ರೆಡಿ ಆಗಿ ಬರುತ್ತೆ. ಇಲ್ಲಿಂದ ರೆಡಿ ಆಗಿ ಏನು ಔಟ್ಪುಟ್ ಬರುತ್ತಲ್ಲ, ಅದು ನಮ್ಮ ಟೇಬಲ್ ಮೇಲೆ ಹೋಗುತ್ತೆ. ಇಲ್ಲಿ ನಾವು ಪ್ಯಾಕೇಜಿಂಗ್ ಮಾಡ್ತೀವಿ. ಇದು ಪ್ಯಾಕೇಜಿಂಗ್ ನಡೆಯುತ್ತೆ. ಫೈನಲ್ ಪ್ರಾಡಕ್ಟ್ ಇಲ್ಲಿ ಬಂತು. ಅದಕ್ಕೆ ನೀವು ಹಾಕಿದಿರಿ 30+ ಅಂತ. 30+ ಇಂಗ್ರೀಡಿಯೆಂಟ್ಸ್, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಕಿದೀವಿ. ಸ್ಪ್ರೌಟ್ಸ್ ಅಂಡ್ ನಟ್ಸ್ ಅಂತ. ಓಕೆ. ಸೊ ಇಷ್ಟು ತನಕ ಏನ್ ಪ್ರೋಸೆಸ್ ನೋಡಿದ್ರಲ್ಲ ಸರ್, ಅದು ಈ ಪ್ರಾಡಕ್ಟ್ ಬಗ್ಗೆನೇ ಮಾತಾಡಿದ್ದು. ಇದು ಮತ್ತೆ ಇನ್ನೊಂದು ರಾಗಿ ಮಾಲ್ಟ್ ಅಂತ. ರಾಗಿ ಮಾಲ್ಟು ಸೇಮ್ ಹಿಂಗೆ ರೆಡಿ ಆಗುತ್ತೆ. ಹೌದು, ಹಿಂಗೆ ರೆಡಿ ಆಗುತ್ತೆ. ಏನಪ್ಪ ವ್ಯತ್ಯಾಸ ಅಂತ ಅಂದ್ರೆ, ಇದು ಏನಿದೆಯಲ್ಲ, ಇದು 1 ವರ್ಷದಿಂದ ಮೇಲ್ಪಟ್ಟವರು ಎಲ್ಲರೂ ಉಪಯೋಗಿಸಬಹುದು. ತುಂಬಾನೇ ಹೆಲ್ತ್ ಬೆನಿಫಿಟ್ ಇದೆ. ಇದರಲ್ಲಿ 30 ಕಾಳು, ಅದು 30+ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ಬ್ಯಾಕ್ ಸೈಡ್ ನೋಡಿದ್ರೆ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀವಿ ನಾವು. ಓಕೆ, ಆಲ್ 9 ಮಿಲೆಟ್ಸ್ ಇನ್ಕ್ಲೂಡ್ ಆಗಿದೆ. ಸೀರಿಯಲ್ಸ್ ಅಂಡ್ ಪಲ್ಸಸ್ ಇದೆ, ಸೀಡ್ಸ್, ಡ್ರೈ ಫ್ರೂಟ್ಸ್. ಈಗೇನು ನಾನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಅವು ಎಲ್ಲಾ ಕಾಳುಗಳನ್ನು ತಯಾರು ಮಾಡಿ ಒಂದು ಪ್ರಾಡಕ್ಟ್ ರೆಡಿ ಆಗಿ ಬಂದಿದೆ. ಆಮೇಲೆ ಅತ್ತೆ ಹೇಳ್ತಿದ್ರು, ಇದು ಎಲ್ಲದೂ ಮತ್ತೆ ನಾವು ಲ್ಯಾಬಲ್ಲಿ ಟೆಸ್ಟ್ ಆಗುತ್ತೆ. ಇದು ಹೌದು, ನಾವು ಮಾಡಿ ಅಂದ್ರೆ ನಮ್ಮ ಇಷ್ಟ ಅಲ್ಲ, ಇದು ಲ್ಯಾಬಿಗೆ ಕಳಿಸ್ತೀವಿ. ಮತ್ತೆ ಅದು ಹೌದಾ? ಹೌದು, ಅದು ಹೌದು. ಯಾಕಂದ್ರೆ ನಮಗೆ ಹೆಂಗ್ ಗೊತ್ತಾಗ್ಬೇಕು ಎಷ್ಟೆಷ್ಟು ನ್ಯೂಟ್ರಿಷನ್ಸ್ ಇದೆ, ಪ್ರೋಟೀನ್ಸ್ ಎಷ್ಟಿದೆ ಅಂತ. ಸೊ ನಾವು ಲ್ಯಾಬಿಗೆ ಕಳಿಸ್ಲೇಬೇಕು. ಸೊ ಲ್ಯಾಬಿಗೆ ಕಳಿಸಿದಾಗ ಒಂದು ರಿಪೋರ್ಟ್ ಬರುತ್ತೆ. ಸೊ ಆ ರಿಪೋರ್ಟ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ಎಷ್ಟು ನ್ಯೂಟ್ರಿಷನ್ಸ್ ಇದೆ, ಎಷ್ಟು ಪ್ರೋಟೀನ್ ಇದೆ ಅಂತೆಲ್ಲ. ಅದನ್ನು ಸಹ ನಾವು ಬ್ಯಾಕ್ ಸೈಡ್ ಕೊಟ್ಟಿದ್ದೀವಿ. ಸೊ ಅದನ್ನೆಲ್ಲ ಗಮನಿಸಬಹುದು. ಓಕೆ, ಎಲ್ಲದೂ ಏನಿದೆ ಇದು ಇದೆ. ಬ್ಯಾಕ್ ಸೈಡ್ ಇದೆ. ಇದೆಲ್ಲ ನ್ಯೂಟ್ರಿಷನ್ಸ್ ವ್ಯಾಲ್ಯೂಸ್ ನೋಡಿ. ಇವೆಲ್ಲ ಲ್ಯಾಬಲ್ ಟೆಸ್ಟ್ ಆಗಿ ಬಂತಿರೋದು. ಈಗ ನಂದು ಇನ್ನೊಂದು ಏನು ಪ್ರಶ್ನೆ ಅಂದರೆ, ಈ ಕೆಲವೊಬ್ಬರಿಗೆ BP ಇರುತ್ತೆ, ಶುಗರ್ ಇರುತ್ತೆ, ಕೆಲವೊಬ್ರು ತಗೋಬಾರ್ದು ಅಂತಾರೆ, ಕೆಲವೊಬ್ರು ಇನ್ನೇನೋ ಅವ್ರ ಹೆಲ್ತ್ ಪ್ರಕಾರ ಏನಿರುತ್ತೆ ಅದನ್ನ ತಗೋಬೇಕು ಅಂತಿರುತ್ತೆ. ಅದನ್ನ ಹೇಗೆ ಮಾಡ್ತೀರಿ? ಎಲ್ಲರೂ ತಗೋಬೋದಾ ಇದನ್ನ? ಖಂಡಿತ ಎಲ್ಲರೂ ತಗೋಬಹುದು. ಯಾಕಂದ್ರೆ ನಾವೇನು ಸಪ್ರೇಟ್ ಆಗಿ ಮಾಡ್ತಿಲ್ಲ. ನಮ್ಮ ಕಿಚನ್ ಅಲ್ಲಿ ಏನ್ ಸಿಗತ್ತೆ ಅದನ್ನ ಉಪಯೋಗಿಸ್ಕೊಂಡು ಮಾಡಿರೋಂಥ ಪ್ರಾಡಕ್ಟ್ ಇದು. ಸೊ ದಿನನಿತ್ಯ ನಾವೇನ್ ಆಹಾರ ತಿಂತೀವಿ ಅದನ್ನೇ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಟ್ಟಿದ್ದೀವಿ. ಈಸಿ ವೇ ತಿನ್ಬೋದು ಅಂತ. ಓಕೆ, ಎಲ್ಲರೂ ಯೂಸ್ ಮಾಡ್ಬೋದು. ಎಲ್ಲರೂ ಯೂಸ್ ಮಾಡ್ಬೋದು, ಬರೀ ಇಂಥವ್ರೆ ಅಂತವ್ರೆ ಅಂತಲ್ಲ. ಅಂದ್ರೆ 1 ವರ್ಷದ ಮೇಲ್ಪಟ್ಟವ್ರು ಎಲ್ಲರೂ ಯೂಸ್ ಮಾಡ್ಬೋದು. ಮಕ್ಳಿಗಂತೂ ಬಹಳ ಒಳ್ಳೇದು. ಅದು ಗ್ರೋಯಿಂಗ್ ಸ್ಟೇಜ್ ಅಲ್ಲಿ ಅವರಿಗೆ ಬೋನ್ಸ್ಗೆಲ್ಲ ಸ್ಟ್ರೆಂತ್ ಬೇಕು, ಸ್ಕೂಲ್ ಹೋಗ್ತಾರೆ, ಆಕ್ಟಿವಿಟೀಸ್ ಎಲ್ಲ ಮಾಡ್ತಾರೆ. ಸೊ ಅವ್ರಿಗೆ ಇದು ಕುಡಿದ್ರೆ ಶಕ್ತಿ, ಎನರ್ಜಿ ಸಿಗತ್ತೆ. ಅದೇ ರೀತಿ ಸ್ವಲ್ಪ ವಯಸ್ಸಾದವ್ರಿಗೆ ಸುಸ್ತು, ಸೋಲು ಅಂತಾರೆ, ಅಥವಾ ಮೊಣಕಾಲು ನೋವು ಅಂತಾರೆ, ಇನ್ನೇನೋ ಹೆಲ್ತ್ ಇಶ್ಯೂಸ್ ಎಲ್ಲ ಇರುತ್ತೆ. ಅಂತವ್ರು ಸಹ ಇದು ಕುಡಿಬಹುದು ಸರ್. ಅಂದ್ರೆ ಈಗ ಇದು ಫೈನಲ್ ಆಯ್ತು ಅಥವಾ ಮತ್ತೇನಾದ್ರೂ ಆ್ಯಡ್ ಮಾಡ್ಬೇಕು? ಈಗ ನೀರು ಹಾಕಿ ಕುದಿಸಿ
ಅದು ಮಾಡ್ಬೇಕದು. ಏನ್ ಹೆಂಗ್ ಮಾಡ್ಬೇಕು ಅದನ್ನ? ಅದನ್ನ ಹೇಳ್ತೀನಿ ನಾನು ನಿಮಗೆ. ಬಟ್ ಅದಕ್ಕಿಂತ ಮುಂಚೆ ನಾನು ಹೇಳ್ತೀನಿ ನಮ್ಮ ಪ್ರಾಡಕ್ಟ್ ಇಂದ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇದು ಪೌಚ್ ಸರ್. ಇಂಥ ಪೌಚ್ ನೀವು ಸಾಮಾನ್ಯವಾಗಿ ಎಲ್ಲಾ ಕಡೆ ನೋಡಿರ್ಲಿಕ್ಕಿಲ್ಲ. ಇದು A1 ಗ್ರೇಡ್, ಇದು ಫುಡ್ ಗ್ರೇಡ್ ಪೌಚ್. ಇದು ಸೀಲ್ ಆಗಿದೆ ನೋಡಿ. ಹೌದು. ಓಕೆ ಓಕೆ ಓಕೆ. ಓಪನ್ ಆಗಲ್ಲ ಇದು? ಇಲ್ಲ, ಇದು ಸೀಲ್ ಮಾಡ್ಬಿಟ್ಟಿರ್ತೀವಿ ನಾವು. ಓಕೆ. ಆಮೇಲೆ ಜಿಪ್ ಲಾಕ್ ಸಿಸ್ಟಮ್ ಇದೆ. ಇದು ಜಿಪ್ ಲಾಕ್ ಸಿಸ್ಟಮ್ ಅಂದ್ರೆ ಏನು ಅಂತ ಕೇಳಿದಾಗ ಇಲ್ಲಿ ನೋಡಿ, ಇಲ್ಲಿ ಪ್ರೆಸ್ ಮಾಡಿ ಫುಲ್ ಜಿಪ್ ಲಾಕ್, ಒಂಚೂರು ಗಾಳಿ ಆಡಲ್ಲ, ಒಂದ್ ಹನಿ ನೀರು ಬೀಳೋದಿಲ್ಲ. ಓಕೆ. ಯಾಕೆ ಹಂಗಿರ್ಬೇಕು ಅಂತ ಕೇಳಿದಾಗ ಅದ್ರದ್ದು ಶೆಲ್ಫ್ ಲೈಫ್ ಹೆಚ್ಚಾಗತ್ತೆ. ಇದು ಶೆಲ್ಫ್ ಲೈಫ್ ಬಂದ್ಬಿಟ್ಟು 9 ತಿಂಗಳು. 9 ತಿಂಗಳು? ಹೌದು. ಓಕೆ. ಅದು ಹೆಚ್ಚು ಕ್ವಾಲಿಟಿ ಹಂಗೆ ಮೇಂಟೈನ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಈ ಪೌಚ್ ನ ಸೆಲೆಕ್ಟ್ ಮಾಡಿದ್ದು. ಆಮೇಲೆ ಇದು ಫುಡ್ ಗ್ರೇಡ್ ಪೌಚ್. ಇದು ನಾವು ಗುಜರಾತ್ ಇಂದ ತರಿಸ್ತೀವಿ. ಓಹೋ. ಅಂದ್ರೆ ಈಗ ಸಾಮಾನ್ಯ ಜನಕ್ಕೆ ಇದು ಅದು ಆ ಉದ್ದೇಶಕ್ಕೆ ಕೇಳ್ತೀನಿ. ಏನಾದರೂ ಒಂದು ಪ್ರಾಡಕ್ಟ್ ರೆಡಿ ಮಾಡ್ಬೇಕಂದ್ರೆ ಇಷ್ಟು ಅಧ್ಯಯನ ಇರುತ್ತೆ, ಇಷ್ಟು ಟೆಸ್ಟ್ಗಳು ಆಗ್ಬೇಕು, ಇಷ್ಟು ಲೈಸೆನ್ಸ್ಗಳು ಆಗ್ಬೇಕು, ಇಷ್ಟೆಲ್ಲ ಪ್ರಿಪ್ರೇಷನ್ ಆದ್ಮೇಲೆ ಒಂದು ಪ್ರಾಡಕ್ಟನ್ನು ನಾವು ಜನಗಳಿಗೆ ಕೊಡೋದಕ್ಕೆ ಯೋಗ್ಯ ಅಂತ ಆಗುತ್ತೆ ಅಂತ ಆಯ್ತು. ನಮ್ದು ಇದು ಕಂಪ್ನಿ ಎಸ್ಟಾಬ್ಲಿಷ್ ಆಗಿದ್ದು 2021 ಅಲ್ಲಿ. ಏನಪ್ಪ ಎಸ್ಟಾಬ್ಲಿಷ್ ಆಗಿದ್ದು ಅಂತ ಅಂದ್ರೆ ಟ್ರೇಡಿಂಗ್ ಲೈಸೆನ್ಸ್ ತಗೊಳೋದು. ಫಸ್ಟ್ ಟ್ರೇಡಿಂಗ್ ಲೈಸೆನ್ಸ್? ಹೌದು, ಟ್ರೇಡಿಂಗ್ ಲೈಸೆನ್ಸ್. ಸೊ ಟ್ರೇಡಿಂಗ್ ಲೈಸೆನ್ಸ್ ಇಲ್ಲಿದೆ ನೋಡಿ, ಇದು GST ಟ್ರೇಡಿಂಗ್ ಲೈಸೆನ್ಸ್ ಇದು. ಆಮೇಲೆ ಇದು FSSAI ಸರ್ಟಿಫಿಕೇಟ್. ಫಸ್ಟ್ ಆ ಡಿಪಾರ್ಟ್ಮೆಂಟ್ ಇಂದೆಲ್ಲ ಬರ್ತಾರೆ, ನಮ್ದೆಲ್ಲ ಫುಲ್ ನೋಡ್ತಾರೆ, ಸೆಟಪ್ ಹಂಗೆಲ್ಲ ಇರುತ್ತೆ ಸರ್ ಪ್ರೊಸೀಜರ್. ಅದಾದ್ಮೇಲೆ ನಮ್ಗೆ ಬಂದ್ಮೇಲೆ ಟ್ರೇಡಿಂಗ್ ಲೈಸೆನ್ಸ್ ಕೊಡ್ತಾರೆ. ಓಕೆ. ಇದು ನಿಮ್ಗೆ ಇದೆ ಅಲ್ಲ, ಕರೆಂಟ್ ಎಲ್ಲ ಕಮರ್ಷಿಯಲ್ ಇದೆ ಸರ್, ಎಲ್ಲ ಕಮರ್ಷಿಯಲ್ ಆಗಿದೆ. ಆಮೇಲೆ ನಮ್ದು ಸಿಲಿಂಡರ್ ಸಹ ಕಮರ್ಷಿಯಲ್ ಸಿಲಿಂಡರ್ ಯೂಸ್ ಮಾಡ್ತೀವಿ. ಓಕೆ. ಆ ತರದ್ದೆಲ್ಲ ಪ್ರೊಸೀಜರ್ಸ್ ಇದೆ. ಪ್ರೊಸೀಜರ್ಸ್ ಇರುತ್ತೆ. ಆಮೇಲೆ FSSAI ಇದು ಫುಡ್ ಪ್ರಾಡಕ್ಟ್ಸ್ ಗಳಿಗೆ ಇದು ಸರ್ಟಿಫಿಕೇಟ್ ಕೊಡ್ತಾರೆ ಅವರು. ಅಂದ್ರೆ ಐ ಮೀನ್ ಗುಡ್ ಪ್ರಾಡಕ್ಟ್ ಅಂತ. ಅದಕ್ಕೆಲ್ಲ ಬಹಳ ಇದು ನಡೆಯುತ್ತೆ, ಪ್ರೊಸೀಜರ್ಸ್ ಇರುತ್ತೆ. ಅವರೆಲ್ಲ ಬಂದು ನೋಡ್ತಾರೆ ನಾವು ಹೇಗೆ ಮಾಡ್ತೀವಿ, ತಯಾರು ಮಾಡ್ತೀವಿ ಅಂತೆಲ್ಲ. ಅಧಿಕಾರಿಗಳೇ ಬರ್ತಾರೆ. ಅವ್ರಿಗೆ ಮತ್ತೆ ನಾವು ಸ್ಯಾಂಪಲ್ಸ್ ಕೊಡ್ತೀವಿ. ಅವೆಲ್ಲ ನೋಡಿದ್ಮೇಲೆ ನಮ್ಗೆ ಇನ್ನೊಂದು ಸರ್ಟಿಫಿಕೇಟ್ ಸಿಗುತ್ತೆ. ಅಲ್ಲಿವರೆಗೆ ನೀವು ಮಾರ್ಕೆಟಿಗೆ ಹೋಗೋಕ್ಕಾಗಲ್ಲ? ಹೋಗ್ಬೋದು, ಅಂದ್ರೆ ಅಷ್ಟು ನಂಬಿಕೆ ಬರುತ್ತೆ ಪ್ರಾಡಕ್ಟ್ ಮೇಲೆ. ಇವೆಲ್ಲ ಇದ್ರೆ ಒಂದು ನಂಬಿಕೆ. ಗ್ರಾಹಕ ಕೂಡ ನೋಡ್ತಾನೆ ಇದೆಲ್ಲ ಲೈಸೆನ್ಸ್ ಹೌದಾ ಅಲ್ವಾ ಅಂತ. ಇವಾಗ ಕಸ್ಟಮರ್ಸ್ ತುಂಬಾ ಎಜುಕೇಟೆಡ್ ಆಗಿದ್ದಾರೆ, ಅವ್ರಿಗೆಲ್ಲ ಗೊತ್ತಿದೆ ಇದ್ರ ಬಗ್ಗೆ ಎಲ್ಲ. ಯಾರಿಗ್ ಗೊತ್ತಿಲ್ಲ ಅವರೆಲ್ಲ ತಿಳ್ಕೊಬಹುದು. ಇದು ಮಾರ್ಕ್ ಇತ್ತು ಅಂದ್ರೆ ಫುಡ್ ಇಸ್ ಸೇಫ್ ಅಂತ, ಗುಡ್ ಕ್ವಾಲಿಟಿ ಅಂತ. ಸೊ ನಮ್ದು ಏನೇ ಪ್ರಾಡಕ್ಟ್ಸ್ ನಮ್ ಫ್ಯಾಕ್ಟ್ರಿ ಹೋಗ್ಬೇಕು ನಾವು GST ಬಿಲ್ ಮಾಡಿ ಕೊಡ್ತೀವಿ. ಹೌದು. ಸೊ ಈಗ ನಾವು ನಮ್ಮ ಅಂಗಡಿಗಳಿಗೆ ಅಂದ್ರೆ ಈಗ ಜಸ್ಟ್ ಹುಬ್ಳಿ ಧಾರವಾಡಕ್ಕೆ ಅಷ್ಟೇ ನಾವು ಈಗ ಕೊಡ್ತಾ ಇದ್ವಿ. ಸೊ ಅವಾಗೆಲ್ಲ ನಾವು GST ಬಿಲ್ಲಿಂಗ್ ಮಾಡ್ತಾ ಇದ್ವಿ. ಇದು GST ಬಿಲ್ ಸರ್ಟಿಫಿಕೇಟ್. ಆಮೇಲೆ ಲ್ಯಾಬ್ ಟೆಸ್ಟ್ ಅಂತ ಹೇಳಿದ್ರಲ್ಲ, ಇದು ನೋಡಿ ರಿಪೋರ್ಟ್ಸ್ ಇದೆ. ಓಕೆ. ಈಗ ಒಂದ್ಸಲ ಮಾಡಿಸೋದಾ ಲ್ಯಾಬ್ ಟೆಸ್ಟ್ ಅಥವಾ ಪ್ರತಿ ಬ್ಯಾಚಿಗೆ ಮಾಡಿಸೋದಂತದ್ದು ಹೇಗೆ ಅಂತ? ಒಂದ್ಸಲ ಮಾಡಿದ್ರೆ ಅದನ್ನ ಫಾಲೋ ಮಾಡ್ತೀರಿ? ಒನ್ಸ್ ಇನ್ ಇಯರ್ ರಿಪೀಟ್ ಮಾಡಿಸ್ತೀವಿ. ಅಂದ್ರೆ ನಾವು ನಮ್ಗೆ ನೋಡ್ತೀವಿ ಯಾವ ಕಾಳು ಹಾಕಿದಾಗ ಏನೇನು ನಮಗೆ ನ್ಯೂಟ್ರಿಷನ್ ಸಿಗುತ್ತೋ, ವ್ಯಾಲ್ಯೂ ಸಿಗುತ್ತೋ ಇಲ್ಲೋ. ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ವಿ ನಾವು. ಅಂದ್ರೆ ನಾವು ಇದು ಫುಲ್ ಫೈನಲ್ ಸ್ಟೇಜ್ ಬರೋಕ್ಕಿಂತ ಮುಂಚೆ ನಾವು ಬಹಳಷ್ಟು R&D ಅಂದ್ರೆ ರಿಸರ್ಚ್ ಮಾಡಿದ್ದೀವಿ, ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ. ಇದೇ ಸ್ಟಾರ್ಟಿಂಗ್ ಕಾಳು ಇವನ್ನೇ ಹಾಕಿ ಫೈನಲ್ ಮಾಡಿದಲ್ಲ. ನಾವೊಂದು 3-4 ಸಲ ಲ್ಯಾಬ್ ಅಲ್ಲಿ ಟೆಸ್ಟ್ ಕಳಿಸಿ ನಮಗೆ ಆ ವ್ಯಾಲ್ಯೂಸ್ ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ಆಮೇಲೆ ಅದನ್ನ ಪಕ್ಕ ಅಂತ ನಾವು ಇಟ್ಟಿದ್ದು. ಸರ್ ಅಂತ್ರಿ ನಮಗ ಬೆನ್ನಲ್ಲಿ ಬಿದ್ದಂಗ್ರಿ, ಅದಕ್ ಪ್ರತಿಯೊಂದಕ್ಕೂ ಹೇಳ್ತಾರ್ರಿ, ಇದು ಮಾಡಿದ್ರೆ ಸರಿ, ಅದು ಮಾಡಿದ್ರೆ ಸರಿ. ಆಮೇಲೆ ನಾವು ಅವ್ರಿಗೆ ಕೇಳ್ತೀವಿ, ಅವ್ರು ಹೇಳ್ದಂಗ ನಡ್ಕೋತೀವಿ. ಫಸ್ಟ್ ಟೈಮ್ ತಂದು ಕೊಟ್ರು, ಇದನ್ನ ಹೀಗೆ ಮಾಡಿದ್ದೀನಿ ಹೇಗೆ ಅನಿಸ್ತದೆ ನೋಡಿ ಸರ್ ಅಂತ ಕೊಟ್ರು. ನಾನು ಅದನ್ನ ತಗೊಳ್ಳಿಕ್ಕೆ ಶುರು ಮಾಡಿದೆ. ಅವಾಗ ಸ್ವಲ್ಪ ವೀಕ್ನೆಸ್ ಬಂದಿತ್ತು ನನಗೆ. ಸ್ವಲ್ಪ ದೂರ ಹೋದ ತಕ್ಷಣ ದಣಿತಿದ್ದೆ, ಕಾಲು ನೋವು ಆಗ್ತದೆ, ಹೋಗಬೇಕಾಗಿತ್ತು. ಇದನ್ನ ತಗೊಳ್ಳೋಕೆ ಶುರು ಮಾಡಿದ್ರೆ 1 ತಿಂಗಳ ಹೊತ್ತಿನಲ್ಲಿ ಬಹಳ ನನಗೊಂಥರ ಎನರ್ಜಿ ಬಂದಂಗೆ ಆಯ್ತು. ಐ ಕುಡ್ ವಾಕ್ ಅಪ್ ಟು ಕೆನರಾ ಬ್ಯಾಂಕ್ ವಿದೌಟ್ ಸ್ಟಾಪಿಂಗ್ ಎನಿವೇರ್. ಅಷ್ಟು ನನಗೆ ಒಳ್ಳೆಯದು ಪರಿಣಾಮ ಕೊಡ್ತೀರಿ ಅದು. ಓಕೆ. ಇದು ತೊಗೊಂಡಾಗಿದ್ದ ಆರಾಮಾಗಿದ್ದೀರಿ ಅಂತೀರಿ? ಅದು ಯಾವ್ದು ಕೊಟ್ಟರು ಅವಾಗ ಗೊತ್ತೇ. ಅದೇ ಜಸ್ಟ್ ಬಿಗಿನಿಂಗ್. ನನಗೆ ಫಸ್ಟ್ ಅವಾಗ ಇನ್ನೂ ಜಸ್ಟ್ ಬಿಗಿನಿಂಗ್ ಇತ್ತು. ಅವಾಗ ಅವ್ರಿಗೆ ಹೇಳಿದೆ ನಾನು, ಇಲ್ಲ ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ಯು ಪ್ಲೀಸ್ ಡೂ ಇಟ್. ಅದ್ ಮತ್ತೆ ಶುರು ಮಾಡಿದ್ರು ಅವರು ಇಷ್ಟು ಪ್ರಾಮಾಣಿಕವಾಗಿ ಮಾಡಿದ್ರು ಅಂದ್ರೆ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಇದನ್ನ ಶುರು ಮಾಡಿಬಿಟ್ರು. ಆಮೇಲೆ ಇವರೆಲ್ಲರೂ ಅವ್ರ ಜೊತೆಗೆ ಸೇರ್ಕೊಂಡು ಇವತ್ತಿನ ದಿವಸ ಆಯ್ತು ಒಂದು ಒಳ್ಳೆ ಮಟ್ಟಕ್ಕೆ ಬಂದದ. ಅಂದ್ರೆ ಅವ್ರದ್ದು ಏನು ಎಫರ್ಟ್ ಏನಿದೆ ನೋಡ್ರಿ, ಅಗ್ರಿ ಆನೆಸ್ಟ್ಲಿ ವೆರಿ ಸಿನ್ಸಿಯರ್ಲಿ
ಉಳಿದವ್ರ ಹಂಗ ಇವ್ರು ಮಾಡೋದು. ಯಾಕಂದ್ರೆ ಐ ಆಮ್ ಅಬ್ಸರ್ವಿಂಗ್, ಎದುರುಗಡೆ ಇರ್ತಾರಲ್ಲ, ಯಾವಾಗಾದ್ರೂ ಬಂದು ನೋಡಿ ಎಲ್ಲ ಮಾಡ್ತಾ ಇರ್ತಾನೆ. ಆ ಥರದ್ದು ಯಾವುದೂ ಇಲ್ಲ. ಈಗ ನಮ್ಮ ಮೇಡಮ್ ಅವ್ರು ಎಕ್ಸ್ಪ್ಲೇನ್ ಮಾಡಿದರು, ದಟ್ ಈಸ್ 100% ಕರೆಕ್ಟ್. ಸೊ ಇದು ಬಹಳ ಒಳ್ಳೇದನ್ನು ಅವ್ರು ತಯಾರು ಮಾಡ್ತಾ ಇದ್ದಾರೆ. ಮತ್ತು ಎಲ್ಲಾದರೂ ಇದರಲ್ಲಿ ಕೋಆಪರೇಷನ್ ಇದೆ. ಬಟ್ ಇವನ್ನ ನಾನು ಸರ್ಟಿಫಿಕೇಟ್ ಕೊಡೋದು ಮೇಡಮ್ ಅವ್ರಿಗೇನೆ. 100% ಇವರು ಎಲ್ಲರೂ ತಲೆ ಒಳಗೆ ಏನ್ರಿ ನಾವೇನು ಮಾಡ್ತೇವೆ, ಒಂದು ಪೇಪರ್ ಕೈ ಹಾಕೊಟ್ರೆ ಹರಿದು ಹಾಕಿಬಿಡ್ತೇವೆ. ಅದೇ ಪೇಪರ್ ಇವ್ರಿಗೆ ಕೊಟ್ಟರೆ ಅದರಲ್ಲಿ ಏನಾದರೂ ಒಂದು ಮಜಾ ಮಾಡಿರ್ತಾರೆ. ಅವರಲ್ಲಿ ಟ್ಯಾಲೆಂಟ್ ಅದ ರೀ. ಆಮೇಲೆ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಬೇಕಾಗುತ್ತೆ. ಈಗ ಡೆಲಿವರಿ ಆದಾಗ ಏನನ್ನ ಮಾಡಿ ಕೊಡುವಂಥ ಸಂಪ್ರದಾಯಗಳಿದೆ, ಅವ್ರು ದೊಡ್ಡವರು ಆದಾಗ ಕೊಡುವಂಥದ್ದು ಈ ಥರದ್ದು ಫುಡ್ ಬೇರೆ ಇದೆ. ಸೊ ಅಂಥವ್ರಿಗೆಲ್ಲ ಯೂಸ್ ಆಗುತ್ತೆ ಅಂತೀರಿ? ಹೌದೌದು, ಆಗತ್ತೆ. ಅಂದ್ರೆ ನಾವು ಸಜೆಸ್ಟ್ ಲೈಕ್ ಪ್ರೆಗ್ನೆನ್ಸಿ ಇರೋರಿಗೆ ಹೇಳೋದಿಲ್ಲ. ಪ್ರೆಗ್ನೆನ್ಸಿ ಆದ ನಂತರ ಪೋಸ್ಟ್ ಪ್ರೆಗ್ನೆನ್ಸಿ ಅಂತಾರಲ್ಲ, ಅವಾಗ ಬೇಕಾದ್ರೆ ಅವರು ಕನ್ಸ್ಯೂಮ್ ಮಾಡ್ತಾರೆ. ಪ್ರೆಗ್ನೆನ್ಸಿ ಇರೋ ತಗೋಬಾರ್ದ ಇದು? ಇಲ್ಲ ಅಂದ್ರೆ ನಾವು ಸಜೆಸ್ಟ್ ಮಾಡೋದಿಲ್ಲ. ಓಕೆ ಓಕೆ. ಬೆಟರ್ ಅಂದ್ರೆ ಡಾಕ್ಟ್ರಿಗೆ ಹೋಗಿ ತೋರಿಸ್ಬಿಟ್ಟು ಡಾಕ್ಟರ್ ಅಡ್ವೈಸ್ ತಗೊಂಡು ಯೂಸ್ ಮಾಡ್ಬೋದು. ಬಟ್ ನಾವು ಸಜೆಸ್ಟ್ ಮಾಡೋದು, ಯಾಕಂದ್ರೆ ಪ್ರೆಗ್ನೆನ್ಸಿ ಇಸ್ ವೆರಿ ಸೆನ್ಸಿಟಿವ್ ಇದು ಒಂದು ಸ್ಟೇಜ್. ಅದು ಯಾವುದೇ ರೀತಿ ರಿಸ್ಕ್ ಬೇಡ ಅನ್ನೋ ಕಾರಣಕ್ಕೆ ಮತ್ತೆ ಅದಕ್ಕೆ ಹಂಗಾರೆ ಯೂಸ್ ಮಾಡಬಾರ್ದು ಅಂತ ಇದೆ. ಇದು ಒಂದೇ ಕಾರಣ. ಇನ್ಫ್ಯಾಕ್ಟ್ ಎಲ್ಲರೂ ಯೂಸ್ ಮಾಡ್ಲೇಬೇಕಿದ್ದು. ಯಾಕಂದ್ರೆ ಡಾಕ್ಟರ್ಸೇ ಹೇಳ್ತಾರೆ, ನೀವು ಒಂದ್ ದಿನ ಇದು ಹೆಸರು ಕಾಳನ್ನ ಮೊಳಕೆ ಬರ್ಸ್ಕೊಂಡು ಸಲಾಡ್ ಮಾಡ್ಕೊಂತೀನಿ, ಗುಡ್ ಫಾರ್ ಯು. ಡ್ರೈ ಫ್ರೂಟ್ಸ್ ತಿನ್ನಿ, ಡ್ರೈ ಫ್ರೂಟ್ಸ್ ಸೋಕ್ ಮಾಡ್ಕೊಂತೀನಿ, ಒಂದೊಂದ್ ದಿನಕ್ಕೆ ಒಂದೊಂದು ಇತ್ತೀನಿ ಅಂತ ಹೇಳ್ತಾರೆ. ಅಷ್ಟೊಂದೆಲ್ಲ ಪೇಷನ್ಸ್ ಅಟ್ಲೀಸ್ಟ್ ಈ ನಮ್ ಜನರೇಷನ್ ಅಂತೂ ಇಲ್ಲ. ಸೊ ಅದನ್ನ ನಾವು ಗಮನ ಇಟ್ಕೊಂಡು ಎಲ್ಲಾದು ಒಂದು ಪ್ಯಾಕೆಟ್ ಅಲ್ಲಿ ರೆಡಿ ಮಾಡಿ ಕೊಟ್ಟಿದ್ದೀವಿ. ಜಸ್ಟ್ 5 minutes ಸ್ಪೆಂಡ್ ಮಾಡಿದ್ರೆ ಅದೆಲ್ಲದೂ ಅವ್ರಿಗೆ ಸಿಕ್ಬಿಡುತ್ತೆ ಸರ್. ಇದು ನಾನು ಸ್ಪ್ರೌಟ್ಸ್ ಅಂಡ್ ನಟ್ಸ್ ಮಿಲೆಟ್ ಹೆಲ್ತ್ ಮಿಕ್ಸ್ ಬಗ್ಗೆ ಮಾತಾಡಿದೆ. ಓಕೆ, ಇದ್ರಲ್ಲೇ ನೀವೊಂದು ಪ್ರಶ್ನೆ ಕೇಳಿದ್ರಿ, ಬೇರೆ ಬೇರೆ ಜನ ಬೇರೆ ಬೇರೆ ಬೇಡಿಕೆ ಕೊಡ್ತಾರೆ ಅಂತ. ಸೊ ಇದು ಕೆಲವರು ಏನಂದ್ರೆ ನವಣಕ್ಕಿ ತಿನ್ನೋರು ಇದ್ದಾರೆ, ಬರೀ ಸಪ್ರೇಟ್ ಗ್ರೈನ್ಸ್ ಅದನ್ನ ಅಕ್ಕಿ ತಿನ್ನೋರು ಇದ್ದಾರೆ. ಸೊ ನಾವು ಅದನ್ನ ಕೊಡ್ತೀವಿ. ನಿಮ್ದೇನ್ ಸ್ಪೆಷಾಲಿಟಿ ಅಪ್ಪ ಅಂತ ಅಂದ್ರೆ ನಮ್ದು ಅನ್ಪಾಲಿಶ್ಡ್ ಗ್ರೈನ್ಸ್ ಇದಾವೆ ಸರ್. ನಮ್ ಹೊಲದಲ್ಲಿ ನೋಡೋದಲ್ಲ ಅವೆಲ್ಲ ಅನ್ಪಾಲಿಶ್ಡ್. ನಾವು ಮಿಲ್ಲಿಗೆಲ್ಲ ಹೋಗ್ಬೇಕಾದ್ರೆ ಹೇಳ್ತೀವಿ, ನಮಗೆ ಜಸ್ಟ್ ಮೇಲ್ಗಡೆ ಹಸ್ಕೊಂಡ್ ತೆಗೀರಿ ಅಂತ. ಬಟ್ ಅದು ಅನ್ಪಾಲಿಶ್ಡ್ ಆಗಿ ತಿನ್ಬೇಕು. ಯಾಕೆ ಅನ್ಪಾಲಿಶ್ಡ್ ಆಗಿ ತಿನ್ಬೇಕು ಅಂದ್ರೆ ನ್ಯೂಟ್ರಿಷನ್ಸ್ ಎಲ್ಲ ರಿಟರ್ನ್ ಆಗಿರುತ್ತೆ. ನೀವು ಬೇರೆ ಕಡೆ ಮಾರ್ಕೆಟ್ ಅಲ್ಲಿ ಹೋದ್ರೆ ಅದು ಮೇಲ್ಗಡೆ ಲೇಟ್ ತೆಗ್ಬಿಟ್ಟಿರ್ತಾರ, ಪಾಲಿಶ್ಡ್ ಕೊಡ್ತಾರೆ, ನೋಡಕ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಬಟ್ ಆಕ್ಚುಲಿ ಅನ್ಪಾಲಿಶ್ಡ್ ಅಂದ್ರೆ ಒಳ್ಳೇದು. ಸೊ ಅಂತದ್ದು ನಾವು ಪ್ರಾಡಕ್ಟ್ ಮಾಡಿದ್ವಿ, ತೋರಿಸ್ತೀವಿ ಬನ್ನಿ. ಓಕೆ, ಇದಾಯ್ತು ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ನೋಡಿ ಕಾಳು, ಇದು ನವಣೆ ಅಕ್ಕಿ. ನಾನು ಇದನ್ನೇ ಕೇಳ್ತಿದ್ದೆ ನೋಡ್ರಿ. ಈಗ ನವಣೆ ನಿಮ್ಮ ಹತ್ರ ಸಪ್ರೇಟ್ ಆಗಿ ಸಿಗುತ್ತೆ, ಬೇಕಂದ್ರೆ ಪೌಡರ್ ಆಗಿ ಸಿಗುತ್ತಾ? ಪೌಡರ್ ಆಗಿ ಬೇಕಂದ್ರೆ ಇಲ್ಲ, ಪೌಡರ್ ಆಗಿ ಸಿಗುತ್ತೆ, ನವಣಿ ಸಿಗುತ್ತೆ, ಗ್ರೈನ್ ಸಿಗುತ್ತೆ ನಿಮಗೆ. ಓಕೆ ಓಕೆ. ಇದು ಕೂಡ ಏನೇನಾಗಿದೆ ನೇರವಾಗಿ ಅಲ್ಲಿ ಬಂದಿದ್ದನ್ನ ಇಲ್ಲಿ ಹೌದೌದು, ನೇರವಾಗಿ ಬಂದಿದ್ದನ್ನ ಇಲ್ಲಿ ತಗೊಬಂದು ನೀಟಾಗಿ ಕ್ಲೀನ್ ಮಾಡಿ ಪ್ಯಾಕ್ ಮಾಡಿರ್ತೀವಿ. ಓಕೆ, ನವಣಿ ಫುಲ್ ಕ್ಲೀನ್. ಇದು ಕೂಡ ನಾವು ನೋಡಿ ಸೀಲ್ ಮಾಡಿದ್ದೀವಿ. ಇದು ಕೂಡ ಜಿಪ್ ಲಾಕ್ ಸಿಸ್ಟಮ್ ಇದು. ಓಕೆ. ಆಮೇಲೆ ಹಿಟ್ ಅಂದ್ರೆ ಯಾವಾಗ್ಲೂ ಪ್ರಾಡಕ್ಟ್ಗಳು ಕೆಡೋದು ನಮ್ಮ ಗಾಳಿ ಒಳಗಡೆ ಹೋದಾಗ ಕೆಡುತ್ತೆ ಅಂತೀರಿ? ಬಿಕಾಸ್ ಇಲ್ಲಿಂದ ಹೋದ್ಮೇಲೆ ಎಲ್ಲೆಲ್ಲೂ ಹೋಗ್ಬಿಡತ್ತದು ಪ್ರಾಡಕ್ಟ್ಸ್ ಗಳು. ಸೊ ಅದಕ್ಕೆ ಅಷ್ಟು ನಾವು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಲಿಲ್ಲ ಅಂದ್ರೆ ಗಾಳಿನೋ ಮತ್ತಿಂದೇನೋ ಬಿದ್ಬಿಟ್ಟು ಹಾಳಾಗೋಗ್ಬಿಡತ್ತೆ. ಸೊ ನಾವು ಇಷ್ಟು ಕೇರ್ ತಗೊಂಡಾಗ ನಮ್ಮ ಕಸ್ಟಮರ್ಗೆ ಇದೇ ರೀತಿ ಹೋಗಿ ತಲುಪಬೇಕು ಅನ್ನೋ ಉದ್ದೇಶದಿಂದ ಈ ಪೌಡರ್ಸ್ ತಗೊಂಡಿದ್ವಿ. ನೆಕ್ಸ್ಟ್ ಇದು ರಾಗಿ ಹಿಟ್ಟು ನೋಡಿ. ಇದು ಹಿಟ್ಟು ಬಗ್ಗೆ ಕೇಳಿದಲ್ಲ, ಇದು ಮೊಳಕೆ ಬಡಿಸಿದ ಇದನ್ನ ರಾಗಿ ಹಿಟ್ಟು. ಮೊಳಕೆ ಬಡಿಸಿದ ರಾಗಿ ಹಿಟ್ಟು. ಓಕೆ. ಇದು ಬೆನಿಫಿಟ್ ಇದೆ. ರಾಗಿಯಿಂದ ಸ್ಪ್ರೌಟ್ ಮಾಡಿದ್ರಿಂದ ಅವಾಗ್ಲೇ ಹೇಳ್ದಾಗೆ 10 ಪಟ್ಟು ಹೆಚ್ಚು ನ್ಯೂಟ್ರಿಷನ್ಸ್ ಬರುತ್ತೆ. ಅಲ್ದಲ್ದಲ್ಲಿ ಇರೋ ಕ್ಯಾಲ್ಸಿಯಂ, ಐರನ್ ಎಲ್ಲಾದ್ರು ರಿಚ್ ಇದೆ. ಇದು ದೋಸೆ ಮಾಡ್ಕೊಂಡು ತಿನ್ಬೋದು, ಸಿಕ್ಕಾಬಟ್ಟೆ ಐಟಮ್ಸ್ ಮಾಡ್ಕೊಂಡು ತಿನ್ಬೋದು. ಸಣ್ಣ ಮಕ್ಳಿಗೆಲ್ಲ ಕೊಡ್ತಾರೆ. ಸಣ್ಣ ಮಕ್ಳು ಅಂದಾಗ ನಂಗೊಂದು ಇನ್ನೊಂದು ಹೇಳ್ಬೇಕು ನಾನು. ಇದು ನಮ್ದು ಪ್ರೀಮಿಯಂ ರಾಗಿ ಮಾಲ್ಟ್ ಅಂತ. ಇಷ್ಟು ತನಕ ಏನ್ ಪ್ರೊಸೆಸ್ ನೋಡಿದ್ರಲ್ಲ, ಇದಕ್ಕೂ ಸೇಮ್ ಪ್ರೊಸೆಸ್. ಜಸ್ಟ್ ಏನಪ್ಪಾ ಅಂದ್ರೆ ಇದು 6 ತಿಂಗಳು ಕೂಸಿ ಕೊಡುವಂತದ್ದು. 6 ತಿಂಗಳ ಕೂಸಿಗೆ? ಯಾಕೆ 6 ತಿಂಗಳು ಕೂಸಿಗೆ ಅಂತ ಅಂದ್ರೆ 6 months ಇಂದ ತಾಯಿ ಹಾಲದಿಂದ ಸಾಲಿಡ್ ಫುಡ್ ಬೇಕಾಗತ್ತೆ. ನಾವಂತೂ ಬೆಸ್ಟ್ ಅಂದ್ರೆ ಯಾವಾಗ್ಲೂ ಬ್ರೆಸ್ಟ್ ಮಿಲ್ಕ್ ಇಸ್ ಪ್ರಿಫರೇಬಲ್. ಅದು ಅಂತೂ ಅಮೃತ, ಅದ್ರ ಬಗ್ಗೆ ನಾವೇನು ಮಾತಾಡೋದಿಲ್ಲ. ಬಟ್ 6 ತಿಂಗಳು ಆಗ್ತಾ ಇದ್ದಂಗೆ ಮಗುಗೆ ಸ್ವಲ್ಪ ಸಾಲಿಡ್ ಫುಡ್ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಕೊಡಬೇಕಾದಂತ ಇದು ಪ್ರಾಡಕ್ಟ್ ಇದು. ಇದ್ರಲ್ಲಿ ನಾವು ಎಲ್ಲಾ ತರದ್ದು ಸಿರಿಧಾನ್ಯ ಹಾಕಿರೋದಿಲ್ಲ. ಯಾಕಂದ್ರೆ ಸ್ವಲ್ಪ ಕೆಲವು ಮಕ್ಕಳು ಸೆನ್ಸಿಟಿವ್ ಇರ್ತಾರೆ, ಡೈಜೆಷನ್ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಕಾರಣಕ್ಕೆ
ಇಷ್ಟ ಇಂಗ್ರೀಡಿಯೆಂಟ್ಸ್ ಹಾಕಿದೀವಿ ನೋಡಿ ರಾಗಿ ಹೆಚ್ಚು ಪ್ರಮಾಣದಲ್ಲಿದೆ ರಾಗಿ ಏನಕ್ಕೆ ಅಂದ್ರೆ ಅದು ಐರನ್ ಕ್ಯಾಲ್ಸಿಯಂ ಬೋನ್ಸಿಗೆಲ್ಲ ಅದು ಹೆಲ್ಪ್ ಮಾಡುತ್ತೆ ಮಗುಗೆ ಆ ಕಾರಣಕ್ಕೆ ಜೋಳ ಹಾಕಿದೀವಿ ಗ್ರೀನ್ ಗ್ರಾಮು ಇದಂತೂ ವಿಟಮಿನ್ಸ್ ಎಲ್ಲ ತುಂಬಾ ರಿಚ್ ಇದೆ ಸೊ ಒಂದೊಂದು ಕಾಳಿಗೂ ಅದ್ರದ್ದೇ ಆದ ಬೆನಿಫಿಟ್ಸ್ ಇರೋದ್ರಿಂದ ಇದನ್ನ ನಮಗೆ ಆಕ್ಚುಲಿ ಒಬ್ಬ ಪಿಡಿಯಾಟ್ರಿಷಿಯನ್ ಇದ್ದಾರೆ ನಮ್ಮ ಧಾರವಾಡದಲ್ಲಿ ಅವ್ರು ನಮಗೆ ಹೇಳಿದ್ದು ನೀವು ಬರೀ ದೊಡ್ಡವ್ರಿಗೆ ಫೋಕಸ್ ಮಾಡಿದ್ರೆ ನನ್ಗೆ ಪಿಡಿಯಾಟ್ರಿಷಿಯನ್ ಪೇಷಂಟ್ ಬರೋದು ಮಕ್ಕಳು ಅವ್ರ ಬಗ್ಗೆ ನೀವೇನು ಹೇಳೋದೇ ಇಲ್ಲ ಅಂತ ಅಂದ್ರ ಸೊ ನಾವ್ ಅವ್ರಿಗೆ ಹೇಳಿದ್ವಿ ಹೆಂಗ್ ಮಾಡೋದು ನೀವೇ ಹೇಳ್ಕೊಡಿ ಅಂತ ಸೊ ಅವ್ರು ನಮಗೆ ಹೇಳಿದ್ರು ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ಕೊಡಿ ಚೆನ್ನಾಗಿರುತ್ತೆ ಅಂತ. ಓಕೆ 6 ತಿಂಗಳ ಮಗುಗೆ ಸೂಪರ್. ಇದು ಪೌಡರ್ ಆಯ್ತು ಗ್ರೈನ್ಸ್ ಆಯ್ತು ಎಲ್ಲ ಆಯ್ತು ಸೊ ಇನ್ಸ್ಟೆಂಟ್ ಆಗಿ ನಮಗೆ ಬೇಕಪ್ಪ ಅಂತ ಒಬ್ರು ನಮಗೆ ಸಜೆಸ್ಟ್ ಕೇಳಿದ್ರು. ಅವಾಗ ಏನಪ್ಪ ಅಂತ ಯೋಚನೆ ಮಾಡಿದಾಗ ನಾವೇ ನಮ್ದೇ ಒಂದು ರಿಸರ್ಚ್ ಮಾಡಿದಾಗ ಬಂದಿದ್ದು ಪ್ರಾಡಕ್ಟ್ ಇದು ಮಿಲೆಟ್ ಹೆಲ್ತ್ ಲಡ್ಡು ಅಂತ. ಮಿಲೆಟ್ ಹೆಲ್ತ್ ಲಡ್ಡು. ಹೌದು. ಓಕೆ. ಇದೇನ್ ಪೌಡರ್ ಬಗ್ಗೆ ಇಷ್ಟ ತನಕ ಮಾತಾಡ್ನಲ್ಲ ಈ ಪೌಡರ್ಗೆ ಇದೊಂದ್ ಸ್ವಲ್ಪ ತುಪ್ಪ ಬೆಲ್ಲ ಡ್ರೈ ಫ್ರೂಟ್ಸ್ ಮತ್ತೆ ಇಲ್ಲಿ ಆಳ್ವಿ ಅಂಟು ಅವೆಲ್ಲ ಹಾಕಿ ಮಾಡಿರೋದಂತ ಇದು ಮಿಲೆಟ್ ಹೆಲ್ತ್ ಲಡ್ಡು ಇದು. ಸೂಪರ್. ಇದು ಪ್ಯಾಕೇಜಿಂಗ್ ನೋಡಿ ಸರ್, ಇದು ನಾವು ಏರ್ ಟೈಟ್ ಪ್ಯಾಕೇಜಿಂಗ್ ಮಾಡಿದ್ದೀವಿ. ಏರ್ ಇಲ್ಲಿ ಹೋಗದಂಗೆ ಗಾಳಿ ಎಲ್ಲೂ ಗಾಳಿ ಏನೂ ಆಗಬಾರ್ದು, ಇಲ್ಲಾಂದ್ರೆ ಅದು ಶೆಲ್ಫ್ ಲೈಫ್ ಕೆಡತ್ತೆ, ಹಾಳಾಗ್ಬಿಡತ್ತೆ. ಫುಲ್ ಏರ್ ಟೈಟ್ ಟೈಟ್ ಇರುತ್ತೆ. ಜಸ್ಟ್ ಒಂದು ಪೀಲ್ ಮಾಡಿದ್ರೆ ರೆಡಿ ಟು ಈಟ್. ಓಕೆ, ಅದ್ಭುತವಾಗಿದೆ. ಟೇಸ್ಟ್ ನೋಡಿ ಸರ್, ತುಪ್ಪದಲ್ಲಿ ಮಾಡಿರುವಂತದ್ದು, ಪ್ಯೂರ್ ಕಂಪ್ಲೀಟ್ ತುಪ್ಪ. ಇದು ಯಾರು ಎಲ್ಲರೂ ಯೂಸ್ ಮಾಡ್ಬೋದಾ? ಎಲ್ಲರೂ ಯೂಸ್ ಮಾಡ್ಬೋದು. ಓಕೆ. ಚಿಕ್ಕ ಮಕ್ಳಿಗೆ ತುಂಬಾ ಲೈಕ್ ಆಗುತ್ತೆ. ಚಿಕ್ಕ ಮಕ್ಳ ಸಲುವಾಗಿ ನಾವು ಅವ್ರಿಗೆ ಈಗ ಏನಂದ್ರೆ ಸ್ವಲ್ಪ ಚಾಕ್ಲೇಟ್, ಈಗ ಚಾಕ್ಲೇಟ್ ಅಂತ ಅಂದ್ರೆ ತಿಂತಾರೆ ಅನ್ನೋ ಕಾರಣಕ್ಕೆ ಅದು ಸ್ವಲ್ಪ ಇನ್ನೊಂದ್ ಸ್ವಲ್ಪ ಟಚ್ ಕೊಟ್ಟು ಚಾಕ್ಲೇಟ್ ಫ್ಲೇವರ್ ಚೊಕೋ ಮಿಲೆಟ್ ಲಡ್ಡು ಟೇಸ್ಟ್ ಮಾಡಿ. ಟೇಸ್ಟ್ ನೋಡಿ. ಓಕೆ, ಅದ್ಭುತ. ಚೆನ್ನಾಗಿದೆಯಾ ಅನ್ನೋದು ಪದ ಇನ್ನು ಬೇರೆ ಯಾವ್ದಾರು ಹುಡುಕ್ಬೇಕು ನಾವು, ಅಷ್ಟು ಅದ್ಭುತವಾಗಿದೆ. ಭಾಳ ಚೆನ್ನಾಗಿದೆ ಇದು. ಹೆಲ್ದಿ ಟೇಸ್ಟಿ. ಮಕ್ಕಳು ಆರಾಮಾಗಿ ತಿನ್ಬೋದು. ಮಕ್ಕಳಿಗೆ ದೊಡ್ಡವ್ರಿಗೆ ಚಾಕ್ಲೇಟ್ ಅಂದ್ರೆ ಕಣ್ಣು ಮುಚ್ಕೊಂಡು ತಿಂದ್ಬಿಡ್ತಾರೆ ಎಲ್ಲ ಮಕ್ಕಳು. ನ್ಯಾಚುರಲ್ ಚಾಕೋ ಫ್ಲೇವರ್. ಇದು ಕೂಡ ಕಂಪ್ಲೀಟ್ ಏರ್ ಟೈಟ್. ಇದು ಕೋಕೋ ಪೌಡರ್ ಏನು ಹಾಕ್ತಿಲ್ಲ, ಅದು ಕಂಪ್ಲೀಟ್ ನ್ಯಾಚುರಲ್ ಇದೆ. ಚಾಕ್ಲೇಟ್ ಪೌಡರ್ ಇದೇನ್ ತಿಂತಿರಲ್ಲ ಅದಕ್ಕೆ ಜಸ್ಟ್ ಚಾಕ್ಲೇಟ್ ಪೌಡರ್ ಹಾಕಿದ್ದೀವಿ. ಚಾಕ್ಲೇಟ್ ಪೌಡರ್, ಚಾಕ್ಲೇಟ್ ತಿಂದಂಗ ಆಗಲಿ ಅಂತ ಅದನ್ನೇ ತಿನ್ರಿ. ನಿಮಗೂ ಇದು ಗೊತ್ತಾಗ್ಬೇಕಲ್ರಿ ಅಂತ ಹೇಳಿ. ನಾ ಇಲ್ಲಿ ಒಂದು ವಾರ ಇದ್ದು ಬಿಟ್ರೆ ಅದ್ಭುತ ಆಗ್ಬಿಡ್ತೀನಿ ಅನ್ಸುತ್ತೆ. ಹೊಡೆಯುವಂತಾರೆ ನೀವೆಲ್ಲ. ಭಾಳ ಚೆನ್ನಾಗಿದ್ದಾರೆ ನಿಜಕ್ಕೂ. ಒಂದು ಫೀಲೇ ಬೇರೆ. ಅಂದರೆ ಮಕ್ಕಳಿಗೆ ನಾವು ಏನು ನೋಡ್ರಿ, ಆ್ಯಕ್ಚುಲಿ ನಮ್ಮ ಆಹಾರ ಪದ್ಧತಿ ಎಲ್ಲಿ ಕೆಟ್ಟೋಗಿ ದೊಡ್ಡವ್ರ ಕಾರಣ ಇದೀವಿ ನಾವು ಅದಕ್ಕೆ. ಸಣ್ಣ ಮಕ್ಕಳಿದ್ದಾಗಿಂದನೇ ಅವರಿಗೆ ಬೇಕರಿ ತಿನ್ನಿಸಿ ಅಭ್ಯಾಸ ಮಾಡಿರ್ತೀವಿ. ದೊಡ್ಡ ಆದ್ಮೇಲೆ ಇನ್ನೇನು ಮಾಡ್ತಾರೆ ಅವರು. ನಾವು ಇವಾಗಲೇ ಹಿಂಗೆ ಶುರು ಮಾಡಿಬಿಟ್ರೆ ಅವ್ರಿಗೆ ಅಭ್ಯಾಸ ಆಗೋಗುತ್ತೆ ಅದು. ಆಮೇಲೆ ಆ ಮಕ್ಕಳಿಗೆ ಏನೂ ಗೊತ್ತಿಲ್ಲ ನೋಡ್ರಿ. ಏನಾರು ಗೊತ್ತಿದೆಯಾ ಅವಕ್ಕೆ? ನಾವೇ ಜನ ಶುರು ಮಾಡಿಸೋದು. ಶುರು ಹಿಂಗೆ ಆಗ್ಬಿಟ್ರೆ ಸೂಪರ್ ಅಲ್ಲ. ಸೊ ಇದು ಕಂಪ್ಲೀಟ್ ಇದು ನಮ್ದು ಸ್ಪ್ರೌಟ್ಸ್ ಅಂಡ್ ನಟ್ಸ್ ಅಂತ ಬ್ರ್ಯಾಂಡ್ ಇದೆ. ಓಕೆ. ಒಟ್ಟು ಎಷ್ಟಿದೆ ನಿಮ್ಮ ಪ್ರಾಡಕ್ಟ್? ಟೋಟಲ್ ನಮ್ದು 20 ಪ್ರಾಡಕ್ಟ್ಸ್ ಇದಾವೆ. 20. 2 ಬ್ರ್ಯಾಂಡ್ ಇದೆ. 2 ಬ್ರ್ಯಾಂಡ್ ಇದೆ. 2 ಬ್ರ್ಯಾಂಡ್. ಹೊಸಮನಿ ಅನ್ನೋದು ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ತಾಯಿಯ 2 ಮಕ್ಕಳು. ಸೊ ಇದು ಹಿರಿ ಮಗು ಇದು ಸ್ಪ್ರೌಟ್ಸ್ ಅಂಡ್ ನಟ್ಸ್ ಅಂತ. ಹಿರಿ ಮಗು ಬಗ್ಗೆ ಆಮೇಲೆ ಹೇಳ್ತೀನಿ. ಫಸ್ಟ್ ಹಿರಿ ಮಗು ಬಗ್ಗೆ ಆಗಲಿ. ಈ ಹಿರಿ ಮಗುದು ಎಲ್ಲ ಇದು ಕಂಪ್ಲೀಟ್ ಹೆಲ್ತ್ ಕಡೆ ಫೋಕಸ್ ಮಾಡಿರೋಂಥ ಪ್ರಾಡಕ್ಟ್ಸ್ಗಳಿದು. ಓಕೆ ಓಕೆ.